ಹರೇ ಕೃಷ್ಣ. ಇಂತಹ ಮಹಾನ್ ಆಚಾರ್ಯರ ಹೆಸರನ್ನ ನಾವು ಯಾವಾಗ ತಗೊಳ್ತೀವಿ, ಇಲ್ಲ ಅವರ ಸ್ಮರಣೆ ಮಾಡ್ತೀವಿ, ನಮ್ಮ ಚಿತ್ತ ಶುದ್ಧೀಕರಣ ಆಗುತ್ತೆ, ನಮ್ಮ ಕರ್ಣ ಶುದ್ಧೀಕರಣ ಆಗುತ್ತೆ, ನಮ್ಮ ಅಸ್ತಿತ್ವ ಶುದ್ಧೀಕರಣ ಆಗುತ್ತೆ, ಸಂಪೂರ್ಣ ವಾತಾವರಣ ಶುದ್ಧೀಕರಣ ಆಗುತ್ತೆ. ಯಾವ್ದ್ರಿಂದ? ಬರೀ ಅವರ ಸ್ಮರಣೆ ಮಾಡಿ ಅವರ ನಾಮ ಉಚ್ಚಾರಣೆ ಮಾಡಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಇವ್ರಿಗೆಲ್ಲರಿಗೂ ಒಂದೊಂದೊಂದು ನಮಸ್ಕಾರ ಮಾಡಿದ್ರು ನಮ್ಮ ಜೀವನ ಪಾವನ ಹೋಗ್ಬಿಡುತ್ತೆ. ಬೆಳಿಗ್ಗೆ ಇಷ್ಟ ಮಾಡೋದ್ರಿಂದ ಎದ್ದಿದ ತಕ್ಷಣ ಅವ್ರಿಗೆ ಅವರ ಸ್ಮರಣೆ ಮಾಡ್ಕೊಂಡು ಅವರ ಹೆಸರನ್ನ ಹೇಳಿ ನಮಸ್ಕಾರ ಮಾಡಿದ್ರು ನಮ್ಮ ಜೀವನ ಪಾವನ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವರ ಕೆಲವು ಚರಿತ್ರೆ ನಾನು ಹೇಳ್ತೀನಿ ನಿಮಗೆ, ಅದನ್ನ ಕೇಳಿದ ತಕ್ಷಣನೇ ಅನಿಸುತ್ತೆ ಇಷ್ಟೊಂದು ಮಹಾಪುರುಷರು ಅಂತ ಹೇಳಿ. ಇವರೆಲ್ಲರೂ ಸಾಮಾನ್ಯ ಮನುಷ್ಯರು ಹುಟ್ಟಿ ಬೇರೆ ಬೇರೆ ಸಂಸಾರದಲ್ಲಿ ಕಾರ್ಯಗಳನ್ನ ಮಾಡ್ತಾ ಬೇರೆ ಬೇರೆ ಎಷ್ಟೊಂದು ಜನ್ಮಗಳನ್ನ ಪಡಿತಾ ಆಮೇಲೆ ಸಂಪೂರ್ಣ ಸಂಸಾರದಲ್ಲಿ ಭ್ರಮಣ ಮಾಡ್ತಾ ಇರುವಂತಹ ಜೀವಿಗಳಲ್ಲ. ಇವರು ಸಾಕ್ಷಾತ್ ಧಾಮದಿಂದ ಅವತರಿಸಿ ಎಲ್ಲರನ್ನ ಉದ್ಧಾರ ಮಾಡೋದಕ್ಕೆ ಬಂದಿರುವಂಥವ್ರು. ಯಾಕೆ ಅವರ ಹೆಸರನ್ನ ಹೇಳಿದ್ರೆ ನಾವು ಪಾವನರಾಗ್ತೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಅವರಂತಹ ಮಹಾನ್ ಕಾರ್ಯಗಳು, ಅವರ ಮಹಾನ್ ಚೇತನ, ಅವರು ಏನೆಲ್ಲ ಭಗವಂತನ ಭಕ್ತಿಯ ಪರಾಕಾಷ್ಠತೆ ಏನು ತೋರಿಸಿದಾರಲ್ಲ, ಅದು ಈ ಜಗತ್ತಿನಲ್ಲಿ ಮತ್ತೆಲ್ಲ ನೋಡೋದಕ್ಕೆ ಸಿಗದೇ ಇಲ್ಲ. ಇವರೆಲ್ಲರೂ ರಾಧಾ ಕೃಷ್ಣ ಗೋಲೋಕಧಾಮದಲ್ಲಿ ಭಗವಂತನ ನಿತ್ಯ ಪಾರ್ಷದರು. ನಿತ್ಯ ಪಾರ್ಷದರು ಅಂದ್ರೆ ಏನರ್ಥ? ಸತತವಾಗಿ ಯಾವಾಗ ಭಗವಂತ ಜನ್ಮ ಪಡಿತಾರಲ್ಲ ಅವರೆಲ್ಲ ಆಗ್ಲೂ ಇವರೆಲ್ಲ ಪಡಿತಾರೆ. ಅವರ ಲೀಲೆಗಳಲ್ಲಿ ಅವರು ಸಹಾಯ ಮಾಡೋದಕ್ಕೆ. ಈಗ ನೋಡಿ, ರಾಮ ಜನ್ಮ ಪಡೆದಾಗ ಯಾವಾಗ್ಲೂ ಭಗವಂತನ ಶಕ್ತಿ ವಿಷ್ಣುವಿನ ಶಕ್ತಿ ಯಾರು? ಲಕ್ಷ್ಮೀದೇವಿ. ಅದೇ ಲಕ್ಷ್ಮೀದೇವಿ ಮತ್ತೆ ಶ್ರೀಮನ್ ನಾರಾಯಣ ಅವ್ರು ಯಾವಾಗ ತ್ರೇತಾಯುಗದಲ್ಲಿ ಬರ್ತಾರೆ, ಹೇಗ್ ಬರ್ತಾರೆ? ರಾಮ ಸೀತಾ. ಅದೇ ಅವರು ದ್ವಾಪರ ಯುಗದಲ್ಲಿ ಬಂದಾಗ ರಾಧಾ ಕೃಷ್ಣ, ರುಕ್ಮಿಣಿ ಕೃಷ್ಣ, ಆ ರೀತಿ ಬರ್ತಾರೆ. ಅದೇ ರೀತಿ ಯಾವಾಗ ಪ್ರತಿಯೊಂದು ಜನ್ಮದಲ್ಲಿ ಅವರು ಯಾವಾಗ ಅವತರಿಸ್ತಾರೆ ಅವರ ಪಾರ್ಷದರು ಬರ್ತಾರೆ. ಅದೇ ರೀತಿ ಅವರ ಆಚಾರ್ಯ, ಈ ಎಲ್ಲ ಆಚಾರ್ಯರು ಬರ್ತಾರೆ, ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಇವರೆಲ್ಲರ ಹೆಸರು ನಾನೇನಾದ್ರು ಹೇಳಿದ್ರು ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಬೇರೆ ಬೇರೆಯವರು ಭಗವಂತನ ನಿತ್ಯ ಮಂಜರಿ, ಗೋಪಿಯರಿಗೆ ಸಹಾಯ ಮಾಡುವಂತಹ ಮಂಜರಿಗಳು. ಮಂಜರಿ ಅಂತ ಹೇಳಿದ್ರೆ ಅವರು ಸಣ್ಣ ಬಾಲಕಿಯರು. ಭಗವಂತನ ರಾಧಾಕೃಷ್ಣನ ಲೀಲೆಯಲ್ಲಿ ಅವರೆಲ್ಲರೂ ಭಗವಂತನಿಗೆ ಸತತವಾದಂತಹ ನಿತ್ಯ ಸೇವೆಯನ್ನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಅಂತಹವರ ಬಗ್ಗೆ ನಾವು ತಿಳ್ಕೊಂಡ್ರೆ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ, ನಮ್ಗೆ ಎಷ್ಟೊಂದು ಹೆಮ್ಮೆ ಆಗುತ್ತೆ. ನಾವು ಯಾರನ್ನ ಪಾಲನೆ ಮಾಡ್ತಾ ಇದೀವಿ, ಯಾರ ಪದಚಿಹ್ನೆಯಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಹೇಳಿ. ಅದಕ್ಕೋಸ್ಕರ ಅವರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಇವತ್ತು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ತಿರೋಭಾವ ತಿಥಿ. ಅವರು ಅದೃಶ್ಯರಾಗಿರುವಂತಹ ಅವ್ರಿಗೆ ನಾವು ಸಾಮಾನ್ಯವಾಗಿ ಯಾರಾದ್ರೂ ಮಹಾನ್ ಪುರುಷರು ಅವರು ಜನ್ಮವನ್ನ ಪಡೆಯುವಾಗ, ಇಲ್ಲ ಅವರು ಅದೃಶ್ಯರಾಗುವಾಗ ಅವರು ಹುಟ್ಟಿದ್ರು ಸತ್ತೋದ್ರು ಅಂತ ಹೇಳೋದಿಲ್ಲ. ಹುಟ್ಟು ಸಾವು ಇರೋದು ಯಾರಿಗೆ? ಯಾರ ಬದ್ಧ ಜೀವಿಗಳಿಗಿರುತ್ತೆ ಅವ್ರಿಗೆ ಹುಟ್ಟು ಸಾವು. ಆಕ್ಚುಲಿ ನೋಡೋಕೋದ್ರೆ ನಮ್ಮೆಲ್ಲರಿಗೂ ಹುಟ್ಟು ಸಾವು ಇಲ್ಲ. ಯಾಕೆ? ಹುಟ್ಟು ಸಾವು ಇರೋದು ಯಾವ್ದಕ್ಕೆ? ಶರೀರಕ್ಕೆ. ಹುಟ್ಟು ಸಾವು ಅಂತ ಹೇಳಿದ್ರೆ ಆತ್ಮ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗೋದಕ್ಕೆ. ಆದ್ರೆ ನಾವು ಯಾವಾಗ ಎಲ್ಲಿ ತನಕ ನಾವು ತಿಳ್ಕೊಂಡಿರ್ತೀವಿ ನಾನು ಈ ಶರೀರ ಅಂತ, ಅಲ್ಲಿ ತನಕ ನಮ್ಗೆ ಅನ್ನಿಸ್ತಾ ಇರುತ್ತೆ ನಾನು ಹುಟ್ಟಿದೀನಿ, ನಾನು ಸತ್ತಿದ್ದೀನಿ ಅಂತ. ಆದ್ರೆ ನೋಡೋಕೋದ್ರೆ ನಮಗೂ ಹುಟ್ಟು ಸಾವು ಇಲ್ಲ, ಯಾಕಂದ್ರೆ ಆತ್ಮ ಯಾವಾಗ್ಲೂ ಶಾಶ್ವತ. ಆದ್ರೆ ನಾವು ನಮ್ಗೆಲ್ಲರಿಗೂ ಭಾಸ ಆಗ್ತಾ ಇರುತ್ತೆ ನಾ ಹುಟ್ಟಿದೀನಿ ಸತ್ತಿದ್ದೀನಿ ಅಂತ ಹೇಳಿ. ಆದ್ರೆ ಆಚಾರ್ಯರಿಗೆ ಗೊತ್ತಿರುತ್ತೆ ಅವರೆಲ್ಲರೂ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅವರು ಕರ್ಮದ ಬಂಧನದಲ್ಲಿ ಇಲ್ಲ, ಅವರು ಯಾರ ಹಿಡಿತದಲ್ಲಿದ್ದಾರೆ? ಭಗವಂತನ ಲೀಲಾಶಕ್ತಿಯ ಹಿಡಿತದಲ್ಲಿರ್ತಾರೆ. ಅದಕ್ಕೋಸ್ಕರ ಅವರು ದೃಶ್ಯರಾಗ್ತಾರೆ, ಅದೃಶ್ಯರಾಗ್ತಾರೆ. ದೃಶ್ಯರಾಗೋದು ಅಂದ್ರೆ ಅವರು ಜಗತ್ತಿಗೆ ಕಾಣಿಸ್ಕೊಳ್ತಾರೆ, ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಅವರು ನಮ್ಮ ರೀತಿ ಕರ್ಮದ ಬಂಧನದಿಂದ ಹುಟ್ಟುತ್ತಾ ಇಲ್ಲ. ಅವರು ಸತ್ತೋಗುವಂತಹ ರೀತಿಯಾಗಿ ಒಂದು ನಟನೆ ಮಾಡ್ತಾರೆ, ಆದ್ರೆ ಅವರು ಸಾಯೋದಿಲ್ಲ. ಅವರು ಭಗವಂತನ ಧಾಮದಲ್ಲಿ ಅವರು ತೆರಳಿ ಹೋಗ್ತಾರೆ. ಈಗ ಸೂರ್ಯೋದಯ ಆದ್ರೆ ಸೂರ್ಯ ಹುಟ್ಟದ ಅಂತ ಹೇಳ್ತೀವ ನಾವು? ಸೂರ್ಯೋದಯ ಆಗ್ತಾ ಇದೆ ಅಂದ್ರೆ ಏನರ್ಥ?
ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದೆ. ಸೂರ್ಯ ಅಸ್ತಮ ಆಗ್ತಾ ಇದೆ ಅಂದ್ರೆ ಏನರ್ಥ? ಸೂರ್ಯ ಸತ್ತೋಗ್ಬಿಟ್ಟ ಅಂತ ಹೇಳಿ. ಅವರು ನಾವು ಕಾಣಿಸ್ತಾ ಇರ್ತೇವೆ ಸಮುದ್ರದ ಒಳಗಡೆ ಬಿದ್ದೋಗ್ಬಿಟ್ಟ ಅಂತ. ಆದ್ರೆ ಸೂರ್ಯನಿಗೆ ಸಾವು ಇಲ್ಲ, ಅವರು ಬರೀ ಭ್ರಮಣ ಮಾಡ್ತಾ ಇದಾರೆ ಅಷ್ಟೇ. ಅದೇ ರೀತಿ ಭಗವಂತನ ಲೀಲೆಗಳು ಅದೇ ರೀತಿ, ಭಗವಂತನ ಪಾರ್ಶ್ವದರ ಲೀಲೆಗಳು ಅದೇ ರೀತಿ. ಅವರು ಕಣ್ಣು ಕಾಣಿಸ್ಕೊಳ್ತಾರೆ ಕೆಲವು ಕ್ಷಣಗಳ ಕಾಲ, ಆಮೇಲೆ ಅವರು ಅದೃಶ್ಯರಾಗ್ತಾರೆ. ಅದೇ ರೀತಿ ಮಹಾನ್ ಆಚಾರ್ಯರು ಅದೇ ರೀತಿ, ಅವ್ರ ಕಣ್ಣು ಕಾಣಿಸ್ಕೊಳ್ತಾರೆ ಮತ್ತೆ ಅದೃಶ್ಯರಾಗ್ತಾರೆ. ಸೊ ಈ ರೀತಿ ನಾವಿವತ್ತು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ತುಂಬ ಮಹಾನ್ ವೈಷ್ಣವರು, ಸಾಮಾನ್ಯವಾದಂಥ ವೈಷ್ಣವರು ಅಲ್ಲ, ಸಾಧಾರಣ ಭಕ್ತರು ಅಲ್ಲ, ಪರಮಹಂಸ. ಹಂಸ ಅಂತ ಹೇಳಿದ್ರೆ ಏನರ್ಥ? ಹಂಸ ಕೇಳಿದಿರಿ, ನೋಡಿದಿರಿ? ಹಂಸ ಎಷ್ಟು ಜನ ಹಂಸ ನೋಡಿದಿರಿ? ಫೋಟೋನಲ್ಲಿ ನೋಡಿದಿರಿ, ಆಯ್ತು. ಫೋಟೋನಲ್ಲಿ ಎಷ್ಟು ಜನ ನೋಡಿದಿರಿ? ಅದು ಪೂರ್ತಿ ನೋಡಿಲ್ಲ. ಏನ್ ನೋಡಿದೀವಿ? ಫಿಲಂ ಹೀರೋ ಹೆಸರು ಕೇಳಿದ್ರೆ ಎಸ್ ನೋಡ್ಬಿಟ್ಟಿದೀವಿ ಅಂತ ಹೇಳ್ತೀವಿ. ಹಂಸದ ವಿಶೇಷತೆ ಏನು ಗೊತ್ತಿದೆಯಾ ಯಾರಿಗಾದ್ರು? ವೆರಿ ಗುಡ್, ವೆರಿ ಗುಡ್. ಎಷ್ಟೊಂದು ಮಾತಾಜಿಗಳು ತುಂಬಾ ಆಕ್ಟಿವ್ ಇದ್ದಾರೆ. ಹಂಸ ಏನ್ ಮಾಡುತ್ತೆ? ಹಾಲು ನೀರು ಬೆರಕೆ ಮಾಡಿ ಮಿಶ್ರಣ ಕೊಟ್ರೆ ಏನ್ ಮಾಡುತ್ತೆ? ಅದು ಹಾಲು ಮಾತ್ರ ಕುಡಿಯುತ್ತೆ, ನೀರನ್ನ ಹಾಗೆ ಇಡುತ್ತೆ. ವೆರಿ ಗುಡ್, ಹೌದಲ್ಲ? ನಾವು ಮಾಡೋದಕ್ಕಾಗತ್ತೆ? ವೈಷ್ಣವರಿಗೆ ಹಂಸ ಅಂತ ಹೇಳ್ತಾರೆ. ಯಾಕೆ? ಯಾರು ಹೇಳ್ಬೋದು? ವೈಷ್ಣವರಿಗೆ ಹಂಸ ಅಂತ ಹೇಳ್ತಾರೆ. ಮಹಾನ್ ವೈಷ್ಣವರಿಗೆ ಪರಮಹಂಸ ಅಂತ ಹೇಳ್ತಾರೆ. ಯಾಕೆ? ಯಾರಾದ್ರೂ ಹೇಳ್ಬೋದು? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನೀವೇನಾದ್ರೂ ಹಾಲನ್ನ ನೀರನ್ನ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೌದಾ? ಯಾಕೆ ಅಂತ ಹೇಳಿದ್ರೆ ಅವ್ರ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಚಿತ್ಕಣ, ಆಧ್ಯಾತ್ಮಿಕ ವಸ್ತು ಭೌತಿಕ ವಸ್ತು ನೀವೆರಡು ಕೊಟ್ರೆ ಅವರು ಬರೀ ಆಧ್ಯಾತ್ಮಿಕವನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ, ಭೌತಿಕವನ್ನು ಅವ್ರು ಸ್ವೀಕಾರ ಮಾಡೋದಿಲ್ಲ. ಅವರಿಗೆ ಅದನ್ನ ಬೇರ್ಪಡಿಸುವ ವಿಧಾನ ಗೊತ್ತಿದೆ. ನಮ್ಮೆಲ್ಲರಿಗೂ ಬೇರ್ಪಡಿಸುವ ವಿಧಾನ ಗೊತ್ತಿಲ್ಲ. ನಾವು ಅದಕ್ಕೋಸ್ಕರ ಭೌತಿಕ ಜಗತ್ತಿನಲ್ಲಿ ನಮಗೆ ಯಾವ್ದು ಆಧ್ಯಾತ್ಮಿಕ ಯಾವ್ದು ಭೌತಿಕ ಅದು ಮಾಡುವಂತ ವಿವೇಚನೆ ಇಲ್ಲ ನಮಗೆ, ಹೌದಲ್ಲ? ಅದಕ್ಕೋಸ್ಕರ ಕೆಲವು ಬಾರಿ ಮಂದಿರಕ್ಕೆ ಹೋದ್ರು ನಮ್ಗೆ ಭಗವಂತ ಇಲ್ಲಿ ಈ ಮೂರ್ತಿ ಅಷ್ಟು ಸುಂದರವಾಗಿಲ್ಲ, ಆ ಮಂದಿರದಲ್ಲಿ ಮೂರ್ತಿ ತುಂಬಾ ಸುಂದರವಾಗಿದೆ ಅಂತ ಆ ರೀತಿ ಅನ್ಸುತ್ತೆ, ಹೌದಲ್ಲ? ಕೆಲವು ಬಾರಿ ಅನ್ಸುತ್ತೆ ಇಸ್ಕಾನ್ ಮಂದಿರಗಳಲ್ಲಿ ಮೂರ್ತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಡೆಕೋರೇಷನ್ ಮಾಡಿರ್ತಾರೆ, ಕೆತ್ತನೆ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಹಳೆ ಕಾಲದಲ್ಲಿ ಇರುವಂತಹ ಮೂರ್ತಿಗಳೆಲ್ಲ ತುಂಬಾ ಕಪ್ಪಗೆ ಇರುತ್ತೆ, ಚೆನ್ನಾಗಿಲ್ಲ ಅನ್ಸುತ್ತೆ. ಯಾಕೆ ಈ ರೀತಿ ಅನ್ಸುತ್ತೆ? ನಮ್ಮ ದೃಷ್ಟಿ ಭೌತಿಕ ದೃಷ್ಟಿ ಇದೆ. ಯಾಕೆಂದ್ರೆ ನಾವು ಈ ಚರ್ಮ ಚಕ್ಷುವಿಂದ ನೋಡ್ತಾ ಇದೀವಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋರು ಅವರಿಗೆ ಏನನ್ಸುತ್ತೆ? ಎಲ್ಲವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಯಾವುದು ಭೌತಿಕದಿಂದ ನೋಡೋದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಭಗವಂತನ ನಿಜವಾದ ದರ್ಶನ ಆಗುತ್ತೆ. ನಾವು ಸೂರ್ದಾಸ್ ಭಜನ್ ಕುಟೀರ್ಗೆ ಹೋಗಿದ್ವಿ ವೃಂದಾವನದಲ್ಲಿ. ಆ ಸೂರ್ದಾಸ್ ಅವ್ರ ಭಜನ್ ಕುಟೀರದಲ್ಲಿ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಜನ್ಮದಿಂದ ಅವರು ಕುರುಡರಾಗಿದ್ರು, ಜನ್ಮಾಂಧ. ಅವರು ಸತತವಾಗಿ ಬರ್ತಾ ಇದ್ರು ಭಗವಂತನ ದರ್ಶನ ಮಾಡೋದಕ್ಕೆ. ಕುರುಡರಾಗಿ ಹೆಂಗ್ ದರ್ಶನ ಮಾಡ್ತಾರೆ? ಜನ್ಮದಿಂದ ಕುರುಡರಾಗಿದ್ರೆ ಹೆಂಗ್ ದರ್ಶನ ಮಾಡ್ತಾರೆ? ಬರೀ ಅವರು ದರ್ಶನ ಮಾಡ್ತಾ ಇರ್ಲಿಲ್ಲ, ಅವ್ರ ಕವಿತೆಯನ್ನ ಬರಿತಾ ಇದ್ರು. ಭಗವಂತ ಇವತ್ತು ಯಾವ ರೀತಿ ಡ್ರೆಸ್ ಹಾಕೊಂಡಿದ್ದಾರೆ, ಯಾವ ಬಣ್ಣದ ಡ್ರೆಸ್ ಹಾಕೊಂಡಿದ್ದಾರೆ, ಹೇಗೆ ಭಗವಂತನಿಗೆ ಅಲಂಕಾರ ಆಗಿದೆ, ಇದನ್ನೆಲ್ಲ ಅವ್ರು ಬರಿತಾ ಇದ್ರು, ಕವಿತೆಗಳನ್ನ ಬರಿತಾ ಇದ್ರು. ಈಗಲೂ ವ್ರಜದಲ್ಲಿ ಎಷ್ಟೊಂದು ಈ ರೀತಿ ಬೃಂದಾವನದಲ್ಲಿ ಸೂರ್ದಾಸ್ ಬರೆದಿರುವಂತಹ ಕವಿತೆಗಳಿದೆ, ಅವ್ರು ಬರಿತಾ ಇದ್ರು. ಆಗ ಕೆಲವರಿಗೆ ಆಶ್ಚರ್ಯ ಆಗ್ಬಿಡ್ತಾ ಇತ್ತು, ನಿಜವಾಗ್ಲೂ ಇವ್ರಿಗೆ ಕಣ್ಣು ಕಾಣಿಸೋದೇ ಇಲ್ಲ, ಇವರು ಸುಮ್ಮನೆ ನಾಟಕ ಮಾಡ್ತಾ ಇದ್ರು ಕುರುಡ್ರು ಅಂತ ಹೇಳಿ. ಅವ್ರ ಮಾತ್ರ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು. ಆ ದಿನ ಏನ್ ಮಾಡಿದ್ರು, ಭಗವಂತನಿಗೆ ಏನೋ ಬಟ್ಟೆನೇ ಹಾಕಿಲ್ಲ. ಭಗವಂತನಿಗೆ ನಿರ್ವಸ್ತ್ರವಾಗಿ ಆಲ್ಟರ್ ಕರ್ಟನ್ ತೆಗೆದು ಸೂರ್ದಾಸ್ಗೆ ಹೇಳಿದ್ರು,
ಇವತ್ತು ಭಗವಂತ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾರೆ ಅಂತ ನೀವು ಕವಿತೆಯ ಮುಖಾಂತರ ವರ್ಣನೆ ಮಾಡಿ ಅಂತ. ಆ ದಿನ ಸೂರದಾಸ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ರು. ಇವತ್ತು ಭಗವಂತನ ವಿಶೇಷ ಅಲಂಕಾರ ಇದೆ. ಏನು ಅಂತ ಹೇಳಿದ್ರೆ ಭಗವಂತನಿಗೆ ಇವತ್ತು ಯಾವ ಬಟ್ಟೆನೂ ಹಾಕಿಲ್ಲ. ಇವತ್ತು ಆ ಭಗವಂತನ ಸಂಪೂರ್ಣ ರೂಪದ ವಿವರಣೆ ಅವರು ಕೊಟ್ಟರು. ಆ ದಿನ ಸೂರದಾಸ್ಗೆ ಕಣ್ಣಿರ್ಲಿಲ್ಲ, ಆದ್ರೂ ಹೇಗೆ ವರ್ಣನೆ ಮಾಡಿದ್ರು? ಹೇಗೆ? ಆತ್ಮದ ದೃಷ್ಟಿಕೋನದಿಂದ. ಅದಕ್ಕೋಸ್ಕರ ನಾವು ಮಹಾನ್ ಆಚಾರ್ಯರನ್ನ ತಿಳ್ಕೊಳ್ಬೇಕು ಅಂದ್ರೆ ಭೌತಿಕ ದೃಷ್ಟಿಕೋನದಿಂದ ಕೆಲವು ಬಾರಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಮಹಾನ್ ಆಚಾರ್ಯರನ್ನ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಆದ್ರೆ ಈಗ ಆತ್ಮದ ದೃಷ್ಟಿಕೋನ ಇಲ್ಲ, ಹೆಂಗ್ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಶ್ರವಣದಿಂದ. ಯಾಕೆಂದ್ರೆ ಯಾರು ಅವರ ನಿಜವಾದ ದರ್ಶನ ಮಾಡಿರ್ತಾರೆ ಅವರು ಬರೆದಿರ್ತಾರೆ, ಇಲ್ಲ ಅವ್ರು ಹೇಳಿರ್ತಾರೆ. ಅಂತಹ ಮಹಾನ್ ವೈಷ್ಣವರಿಂದ ಮಾತ್ರ ನಾವು ತಿಳ್ಕೊಳ್ಳೋದಕ್ಕಾಗುತ್ತೆ ಆ ವೈಷ್ಣವನ ಮಹಾನ್ ಗುಣ. ಅದಕ್ಕೋಸ್ಕರ ನಾವು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆದ್ರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ. ಯಾಕೆ? ಯಾಕಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನ ಇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ನಾವು ಬರೀ ಭೌತಿಕ ದೃಷ್ಟಿಕೋನದಿಂದ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ಬೇಕು ಅಂತ ಹೇಳಿದ್ರೆ ಹೇಗ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ? ಮಹಾನ್ ವೈಷ್ಣವರು ಅವರ ಬಗ್ಗೆ ಬರೆದಿದ್ದಾರೆ, ಅವರ ಲೀಲೆಗಳ ವರ್ಣನೆ ಮಾಡಿದ್ದಾರೆ. ಅದನ್ನ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ಆಮೇಲೆ ಅದರ ಬಗ್ಗೆ ಈಗ ನಾವು ಅವರಿಗೆ ಪ್ರಣಾಮವನ್ನ ಮಾಡೋಣ. ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ಪ್ರಣಾಮ ಮಂತ್ರ ಈ ರೀತಿ ಇದೆ. ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ತಾವೆಲ್ಲರೂ ಹೇಳಿ. ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ ಪ್ರಲಂಭರ ಸಾಂಬೋಧೆ ಪಾದಾಂಬುಜಾಯತೆ ನಮಃ. ತುಂಬಾ ಸುಲಭವಾಗಿದೆ ಅರ್ಥ ಮಾಡ್ಕೊಳ್ಳೋದು, ತುಂಬಾ ಕಷ್ಟ ಇಲ್ಲ. ನಮೋ ಗೌರ ಕಿಶೋರಾಯ ಅರ್ಥ ಏನು? ನಿಮ್ಮ ಚರಣಗಳಿಗೆ ನಮಸ್ಕಾರ. ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ. ಏನ್ ಹೇಳ್ತಾ ಇದಾರೆ ಅವ್ರಿಗೆ? ವೈರಾಗ್ಯದ ಮೂರ್ತಿ ಅಂತ ಹೇಳ್ತಾ ಇದಾರೆ. ಸಾರ್ವಭೌಮ ಭಟ್ಟಾಚಾರ್ಯರು ಒಂದು ಅದ್ಭುತವಾದಂತಹ ವರ್ಣನೆ ಮಾಡಿದ್ದಾರೆ ಶ್ರೀವಾನ್ ಚೈತನ್ಯ ಮಹಾಪ್ರಭು ಅವರಿಗೆ. ಅವ್ರು ಹೇಳ್ತಾ ಇದ್ರೆ, ಮಹಾಪ್ರಭುರ ಭಕ್ತಗಣ ವೈರಾಗ್ಯ ಪ್ರಧಾನ್. ಎಲ್ಲರೂ ಹೇಳಿ, ಮಹಾಪ್ರಭುರ ಭಕ್ತಗಣ ವೈರಾಗ್ಯ ಪ್ರಧಾನ್ ಅಂದ್ರೆ ಏನರ್ಥ? ಆ ಮಹಾಪ್ರಭುವರ ಭಕ್ತಗಣ ಅಂದ್ರೆ ಯಾರು? ಶ್ರೀ ಚೈತನ್ಯ ಮಹಾಪ್ರಭುವರ ಅನುಯಾಯಿಗಳು, ಅವರ ಭಕ್ತರೆಲ್ಲರೂ ಹೇಗೆ ಅಂತ ಹೇಳಿದ್ರೆ ವೈರಾಗ್ಯ ಪ್ರಧಾನ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲರೂ ವೈರಾಗ್ಯದಲ್ಲಿ ತುಂಬಾ ಶ್ರೇಷ್ಠರಾಗಿದ್ದಾರೆ ಅಂತ. ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಭಯ ಆಗ್ಬಿಡುತ್ತೆ. ಅರೇ ಪ್ರಭುಜಿ, ನೀವು ವೈರಾಗ್ಯದ ನೀವೆಲ್ಲರೂ ಮಾಡ್ಬೋದೇನೋ? ಅಟ್ಲೀಸ್ಟ್ ನೀವು ಆಲ್ರೆಡಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀರಿ, ನಮ್ಗೆಲ್ಲರಿಗೂ ಯಾಕೆ ವೈರಾಗ್ಯ ಹೇಳ್ಕೊಡ್ತಾ ಇದೀರಿ? ಗೃಹಸ್ಥರು ವೈರಾಗ್ಯ ಪಾಲನೆ ಮಾಡ್ಬೇಕೋ ಇಲ್ಲೋ? ಮಾಡ್ಬೇಕು? ಮಾಡಬಹುದು. ಆಯ್ತು, ಮಾಡಲೇಬೇಕು. ಆಯ್ತು ನೋಡಿ, ಹೇಳ್ತಾರೆ ಗೃಹಸ್ಥರಲ್ಲಿ ಯಾರು ವೈರಾಗ್ಯಗಳಾಗಿರ್ತಾರೆ, ಬ್ರಹ್ಮಚಾರಿ ಸನ್ಯಾಸಿ, ಅವರೆಲ್ಲರೂ ವೈರಾಗ್ಯದ ವಿರಕ್ತಿ ಮಾರ್ಗದಲ್ಲಿರ್ತಾರೆ. ಗೃಹಸ್ಥರಲ್ಲಿ ಅವರು ಈ ಸಂಪೂರ್ಣ ಜಗತ್ತಿನ ವಸ್ತುಗಳೆಲ್ಲ ಇದೆಯಲ್ಲ, ಅದನ್ನ ಏನ್ ಮಾಡ್ಬೇಕು? ಅದೆಲ್ಲವನ್ನು ಭಗವಂತನ ಸೇವೆಯಲ್ಲಿ ಅವರು ತೊಡಗಿಸ್ಬೇಕು. ಗೃಹಸ್ಥರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈ ಸಂಪೂರ್ಣ ಸಂಸಾರದಲ್ಲಿರುವಂತ ವಸ್ತುಗಳೆಲ್ಲ ಏನ್ ಮಾಡ್ಬೇಕು? ಅದು ಭಗವಂತನ ಸೇವೆಯಲ್ಲಿ ತೊಡಗಿಸೋದಕ್ಕೆ ಭಗವಂತ ಅದನ್ನ ನಮಗ್ ಕೊಡ್ತಾ ಇದ್ದಾರೆ. ಉದಾಹರಣೆ ಏನೆಲ್ಲ? ಯಾರಾದ್ರೂ ಉದಾಹರಣೆ ಹೇಳ್ಬೋದು ಇದಕ್ಕೆ? ಆಹಾರ ಏನ್ ಮಾಡ್ಬೇಕು? ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ಬೇಕು. ಆಮೇಲೆ ಭಗವಂತ ನೈವೇದ್ಯ ಅರ್ಪಣೆ ಮಾಡಿದ್ಮೇಲೆ ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದು. ಗೃಹಸ್ಥರಲ್ಲಿ ನಾವು ತುಂಬಾ ಅದ್ಭುತವಾಗಿ ಭಕ್ತಿ ಮಾಡ್ಬೋದು.
ಹೇಗೆ ಭಕ್ತಿ ಮಾಡ್ಬೋದು? ಭಗವಂತನಿಗೆ ಅರ್ಪಣೆ ಮಾಡೋದು ಕಲಿಯೋದ್ರಿಂದ. ಬರೀ ಎಲ್ಲಾ ವಸ್ತುಗಳನ್ನು ಭಗವಂತ ನಮಗೆನ್ನು ಏನಾರು ಕೊಟ್ಟಿದಾರಲ್ಲ, ನಮ್ಮ ಕುಟುಂಬದಲ್ಲಿರೋರೆಲ್ಲರೂ ಅವರೆಲ್ಲರೂ ಯಾರು? ಅವರೆಲ್ಲರೂ ಭಗವಂತನ ಮಕ್ಕಳೇ. ನಾವ್ ಹೇಗೆ ಭಗವಂತನ ಮಕ್ಕಳು, ಅವರೆಲ್ಲರೂ ಭಗವಂತನ ಮಕ್ಕಳೇ, ಅವರೆಲ್ಲರೂ ಭಗವಂತನ ಅಂಶ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಅವರೆಲ್ಲರನ್ನು ಯಾವ ದೃಷ್ಟಿಕೋನದಿಂದ ನೋಡ್ಬೇಕು? ಭಗವಂತನ ದೃಷ್ಟಿಕೋನದಿಂದ ನೋಡ್ಬೇಕು. ಆ ದೃಷ್ಟಿಕೋನದಿಂದ ನೋಡ್ತೀವಿ, ಆಗ ನಮಗೆ ಆ ಸಂಬಂಧಗಳು ನಮಗೆ ಭೌತಿಕ ಸಂಸಾರದಲ್ಲಿ ಅದು ಸಿಕ್ಕಾಕೊಳ್ಳೋದಿಲ್ಲ. ಯಾವಾಗ ನಾವು ಅದನ್ನು ಭಗವಂತನಿಂದ ಬೇರ್ಪಡೆಯಾಗಿ ನೋಡ್ತೀವಿ, ಆಗೇನಾಗತ್ತೆ? ಅದು ಕರ್ಮ ಬಂಧನದಿಂದ ವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ಹಣವನ್ನು ಸಾಮಾನ್ಯವಾಗಿ ಏನು ಹಣ, ಭೋಗ ವಸ್ತುಗಳು ಅದೆಲ್ಲವನ್ನು ಏನ್ ಮಾಡ್ಬೇಕು? ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಏನಾಗತ್ತೆ? ಅದು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಅದೇ ರೀತಿ ಗೃಹಸ್ಥರಾಗಿನೂ ವೈರಾಗ್ಯ ಹೇಗೆ ಪಾಲನೆ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ. ವಿರಕ್ತಿಯಲ್ಲಿ ಅವ್ರ ಹತ್ರ ಏನಿರುತ್ತೆ? ಹಣನೂ ಇರೋದಿಲ್ಲ, ಮತ್ತೇನಿರುತ್ತೆ? ಕುಟುಂಬದಲ್ಲಿನೂ ಯಾರು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನೇ ಸ್ವಯಂ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿರಕ್ತಿ ಮಾರ್ಗದಲ್ಲಿ. ಆದ್ರೆ ಗೃಹಸ್ಥರಲ್ಲಿ ನಾವು ಹೇಗ್ ಮಾಡ್ಬೇಕು? ವಸ್ತುಗಳನ್ನು ನಾವು ಅರ್ಪಣೆ ಮಾಡ್ತಾ ಮಾಡ್ತಾ ನಾವು ಸ್ವಯಂ ಅರ್ಪಣೆ ಆಗುತ್ತೆ. ಯಾಕೆಂದ್ರೆ ವಸ್ತುಗಳಲ್ಲಿ ನಮ್ಮ ಆಸಕ್ತಿ ಇರುತ್ತೆ, ಇಲ್ಲ ವ್ಯಕ್ತಿಗಳಲ್ಲಿ ಆಸಕ್ತಿ ಇರುತ್ತೆ. ಆದ್ರೆ ವ್ಯಕ್ತಿ ವಸ್ತುಗಳನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಏನಾಗುತ್ತೆ? ಕ್ರಮೇಣ ಆ ಆಸಕ್ತಿ ಕಡಿಮೆ ಆಗಿ ಭಗವಂತನಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಇಲ್ಲಾಂದ್ರೆ ವಸ್ತುಗಳಲ್ಲಿ ತುಂಬಾ ಹೆಚ್ಚು ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಆದ್ರೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಇವರು ಮೊದಲು ಗೃಹಸ್ಥರೇ ಆಗಿದ್ದರು. ಇವ್ರು ಗೃಹಸ್ಥರಾಗಿ ಆಮೇಲೆ ಅವ್ರು ಏನಾಗ್ತಾರೆ? ಬಾಬಾಜಿ ಆಗ್ತಾರೆ. ಆದ್ರೆ ಇವರು ವೈರಾಗ್ಯದಲ್ಲಿ ತುಂಬಾ ಮಹಾನ್. ಅದಷ್ಟೇ ಅಲ್ಲ, ವಿಪ್ರಲಂಬ ರಸಾಂಬೋಧೆ ಪಾದಾಂಬುಜಾಯತೆ ನಮಃ. ವಿಪ್ರಲಂಬ ರಸಾಂಬೋಧೆ ಅಂತ ಹೇಳಿದ್ರೆ ಅವರು ಉನ್ನತವಾದಂತಹ ಭಗವಂತನ ರಸವನ್ನ ಆಸ್ವಾದನೆ ಮಾಡ್ತಾ ಇದ್ರು. ಯಾವ ರಸ ಅಂತ ಹೇಳಿದ್ರೆ ವಿಪ್ರಲಂಬ. ವಿಪ್ರಲಂಬ ಅಂತ ಹೇಳಿದ್ರೆ ಏನು? ಭಗವಂತನ ವಿರಹದ ರಸವನ್ನ ಅವರು ಆಸ್ವಾದನೆ ಮಾಡ್ತಾ ಇದ್ರು. ಪಾದಾಂಬುಜಾಯತೆ ನಮಃ, ಅಂತಹ ಅವರಿಗೆ ಪಾದಾಂಬುಜದಲ್ಲಿ ನಾನು ನಮಸ್ಕಾರವನ್ನ ಮಾಡ್ತೀನಿ. ಎಷ್ಟು ವೈರಾಗ್ಯ ಅಂತ ಹೇಳಿದ್ರೆ, ನಾನು ಸಣ್ಣ ನಿಮಗೆ ಕಥೆಯನ್ನ ಹೇಳ್ತೇನೆ. ಇವರು ಜಪ ಮಾಡೋದಕ್ಕೆ ಕೂತ್ಕೊಳ್ತಾ ಇರುವಾಗ ಇವರ ಜಪದ ಪ್ರಭಾವದಿಂದ ಎಷ್ಟೊಂದು ಜನರು ಪ್ರಭಾವಿತರಾಗಿ ಅವ್ರಿಗೆಲ್ಲರಿಗೂ ಅನ್ನಿಸ್ತಾ ಇತ್ತು ನಮಗೆ ಇವರ ಆಶೀರ್ವಾದ ಬೇಕು ಅಂತ ಹೇಳಿ. ಅವರೆಲ್ಲರೂ ಸಾಮಾನ್ಯವಾದಂತಹ ಜನರು ಅವರೆಲ್ಲರೂ ಹೋಗ್ತಾ ಇದ್ರು ಇವರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ. ಆಶೀರ್ವಾದ ಅಂದ್ರೆ ಪಡ್ಕೊಳ್ಳೋದಂದ್ರೆ ಹೆಂಗೆ? ಸಾಮಾನ್ಯವಾಗಿ ಸಂತರ ದರ್ಶನ ಮಾಡೋದಕ್ಕೆ, ಭಗವಂತನ ದರ್ಶನ ಮಾಡೋದಕ್ಕೆ ಹೋಗ್ತಾವಲ್ಲ, ಏನ್ ಆಶೀರ್ವಾದ ಕೇಳೋದಕ್ಕೆ ಹೋಗ್ತಾರೆ ಜನ? ಏನ್ ಇಚ್ಛೆಗಳನ್ನ ಕೇಳ್ತಾರೆ? ಮಾರುತಿ ಮಂದಿರಕ್ಕೆ ಹೋಗ್ತಾರೆ, ಮಾರುತಿ ಕಾರ್ ಕೇಳೋದಕ್ಕೆ. ಹೌದಲ್ಲ? ಕೆಲವು ತಿರುಪತಿ ಬಾಲಾಜಿ ಅವರ ಹತ್ರ ಹೋಗ್ತಾರೆ, ಕೇಳ್ತಾರೆ ನನ್ಗೆ ಕರೋಡ್ಪತಿ ಮಾಡ್ಬಿಡಿ. ಸೊ ಈ ರೀತಿ ಬೇರೆ ಬೇರೆ ಮಂದಿರಗಳಿಗೆ ಹೋಗ್ತಾರೆ. ಏನಂತ ಕೇಳೋದಕ್ಕೆ? ಬೇರೆ ಬೇರೆ ವಸ್ತುಗಳನ್ನ, ಭೋಗ ವಸ್ತುಗಳನ್ನ ಕೇಳೋದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಈ ರೀತಿ ಇವ್ರ ಹತ್ರನೂ ಬರ್ತಾ ಇದ್ರು. ಇವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ರು ಅವರು? ನಮಗೆ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ. ಅದಕ್ಕೋಸ್ಕರ ಇವ್ರಿಗೆ ಅನ್ನಿಸ್ತು, ಇವ್ರಿಗೆ ಬೇಜಾರಾಗ್ಬಿಡ್ತು. ಇಂಥ ಜನರು ಯಾವಾಗ್ಲೂ ಬಂದು ನನಗೆ ಈ ಭೌತಿಕ ವಸ್ತು ಕೊಡಿ, ಆ ಭೌತಿಕ ವಸ್ತು ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಅವರು ಟಾಯ್ಲೆಟ್ ಅಲ್ಲಿ ಹೋಗಿ ಜಪ ಮಾಡ್ತಾ ಕೂತ್ಕೊಳ್ಳೋರು. ಎಲ್ಲಿ? ಟಾಯ್ಲೆಟ್ ಒಳಗಡೆ. ಅವ್ರಿಗೆ ಅನ್ನಿಸ್ತಾ ಇತ್ತು ಈ ಜಾಗ ತುಂಬಾ ಸೇಫ್ ಇದೆ, ಯಾರು ಬರೋದಿಲ್ಲ ಅಲ್ಲ, ಇಲ್ಲಿ ಯಾರು ಬಂದು ಆಶೀರ್ವಾದ ಕೇಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅವ್ರು ಭಜನ್ ಕೊಟ್ಟಿರ ಅವರು ಎಲ್ ಮಾಡಿದ್ರು? ಅಲ್ಲಿ ಹೋಗಿ ಅವ್ರು ಭಜನೆ ಮಾಡ್ತಾ ಕುತ್ಕೊಂಡಿರು. ಭಜನ್ ಕೊಟ್ಟಿರೋ ಅವ್ರದ್ದಿತ್ತು, ಆದ್ರೆ ಅಲ್ಲಿದ್ರೆ ಅವರು ಜನ ಎಲ್ಲಾರು ಬರೋರು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ಕೊಡೋಗ್ಬಿಟ್ಟಿದ್ರು. ಅಂದ್ರೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ ಇವರು ಬಾಬಾಜಿ ಅಂತ ಹೇಳಿದ್ರೆ ಸಾಧಾರಣದವರು ಅಲ್ಲ. ಅದಕ್ಕೋಸ್ಕರ ಕೆಲವು ಸಲ ವೈಷ್ಣವರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವೈಷ್ಣವರ ಕ್ರಿಯಾಮುದ್ರ ವಿಘ್ನೇಹ ನ ಭುಜಾಯ್. ವೈಷ್ಣವರನ್ನ ನಾವು ಭೌತಿಕ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಂತಹ ಮಹಾನ್ ವೈಷ್ಣವರು ಯಾರಾಗಿದ್ರು? ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್.
ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ತಾವೆಲ್ಲರೂ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನೊಂದು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ಇವರ ಮೂರ್ತಿಮಾನ್ ಸ್ವರೂಪ ಹೇಗಿತ್ತು ಅಂತ ಹೇಳಿದ್ರೆ ತಾವೆಲ್ಲರೂ ಒಂದು ಶ್ಲೋಕ ಹೇಳಿ. ನಿಷ್ಕಿಂಚನಸ್ಯ ಭಗವನ್ ಭಜನೋನ್ಮುಖಸ್ಯ, ಅರ್ಧ ಹೇಳ್ಕೊಂಡು. ನಿಷ್ಕಿಂಚನಸ್ಯ ಭಗವದ್ ಭಜನೋನ್ಮುಖಸ್ಯ ಪಾರಂಪರಂ ಜಿಗಮಿಷೋರ್ಭವಸಾಗರಸ್ಯ ಸಂದರ್ಶನಂ ವಿಷಯೀನಾಂ ಅಥ ಯೋಷಿತಾಂಶ್ಚ ಹಾ ಹಂತ ಹಂತ ವಿಷಭಕ್ಷಣತೋಪ್ಯ ಸಾಧು. ಎಲ್ಲಿ ಹೇಳ್ತಾ ಇದ್ದಾರೆ, ಯಾರು ಭವ ಪಾರಂಪರಂ ಜಿಗಮಿಷೋರ್ ಭವಸಾಗರಸ್ಯ. ಎಷ್ಟು ಜನರಿಗೆ ಅನ್ಸುತ್ತೆ ನಾವು ಭಗವಂತನ ಧಾಮಕ್ಕೆ ಈ ಜೀವನದ ಕೊನೆಯಲ್ಲೇ ಹೋಗ್ಬೇಕು ಅಂತ? ಎಷ್ಟು ಜನಕ್ಕೆ ಅನ್ಸುತ್ತೆ? ಆಲ್ರೆಡಿ ಎಷ್ಟೊಂದು ಕೆಲವು ಟ್ರಿಪ್ ಹೊಡಿಯೋನಲ್ಲ ಬ್ರೋ, ಹೆಂಗು ಬಂದಿದೀವಿ ಸುಮ್ಮನೆ ಹೆಂಗೆ. ಕೆಲವು ಸಲ ಕೆಲವು ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ 500 ರೂಪೀಸ್ ಒಂದು ಪ್ಲೇಟ್, ಅನ್ಲಿಮಿಟೆಡ್ ಅಂತ ಹೇಳಿರ್ತಾರೆ. ಅನ್ಲಿಮಿಟೆಡ್ ಬಫೆ ಅಂತ ಹೇಳಿದ್ರೆ ಸಾಕಷ್ಟು ನೀವು ತಿನ್ಬೋದು, 500 ರೂಪಾಯಿ ಕೊಡ್ಬೇಕು. ಸಾಮಾನ್ಯವಾಗಿ ಆ ರೀತಿ ಹೋಟ್ಲಿಗೆ ಹೋದ್ರೆ ತಿನ್ನೋದಕ್ಕೆ ಹೋದಾಗ ಏನ್ ಮಾಡ್ತಾರೆ ಜನ, ಹೆಂಗೋ 500 ರೂಪಾಯಿ ಕೊಟ್ಬಿಟ್ಟಿದೀವಿ, ಕಡಿಮೆ ತಿಂದು ಬಂದ್ರೆ ಏನಾಗುತ್ತೆ, ಲಾಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋದಿಲ್ಲ, ಹಸ್ಕೊಂಡು ಸಂಜೆ ಹೋಗಿ ಪೂರ್ತಿ 3 ಟೈಮ್ದು ಒಂದೇ ಸಲ ತಿಂದ್ಬಿಡ್ತಾರೆ. ಹೆಂಗೋ 500 ರೂಪಾಯಿ ಕೊಟ್ಬಿಟ್ಟಿದೀವಿ, ಮತ್ತೊಂದ್ಸಲ ಹೋಗೋದಕ್ಕೆ ಆಗೋದಿಲ್ಲ, ಒಂದೇ ಪ್ಲೇಟ್ ಸಿಗೋದು. ಹಂಗೆ ಅನ್ಸುತ್ತೆ, ಹೆಂಗು ಬಂದಿದೀವಿ ಈ ಜಗತ್ತಿನಲ್ಲಿ, ಎಲ್ಲ ತಿರ್ಕೊಂಡು ಎಲ್ಲ ಅನುಭವ ಮಾಡ್ಕೊಂಡು ಹೋಗೋಣ ಅಲ್ಲ, ಹೌದಲ್ಲ? ಸಂಸಾರ ಜಗತ್ತಿನಲ್ಲಿ ಬಂದಿದೀವಿ, ಹೆಂಗೋ ಸ್ವಲ್ಪ ಸ್ವರ್ಗದಲ್ಲಿ ಏನೆಲ್ಲ ನಡೀತಾ ಇದೆ, ನಂದನಂದನ ಗಾರ್ಡನ್ ನಲ್ಲಿ, ಆಮೇಲೆ ಬೇರೆ ಬೇರೆ ಲೋಕಗಳಿದೆ, ಕೆಲವು ನರಕ ಲೋಕಗಳು ಇದೆ, ಅಲ್ಲಿ ಒಂದ್ಸಲ ಟ್ರೈ ಮಾಡೋಣ ಏನ್ ನಡೀತಾ ಇದೆ ಅಲ್ಲಿ ನೋಡೋಣ. ಸ್ವರ್ಗದಲ್ಲಿ ಏನ್ ನಡೀತಾ ಇದೆ, ಜನಲೋಕ, ತಪಲೋಕ, ಗಂಧರ್ವ ಲೋಕ ಅಂತ ಇದೆ, ಅಪ್ಸರಗಳ ಲೋಕ ಅಂತಿದೆ, ಅಲ್ಲೆಲ್ಲ ಏನೆಲ್ಲ ನಡೀತಾ ಇದೆ ಒಂದ್ಸಲ ನೋಡ್ಬಿಟ್ಟು ಹೋಗೋಣ, ಹೌದಲ್ಲ? ಹೆಂಗೂ ಬಂದಿದೀವಿ, ಟಿಕೆಟ್ ಸಿಕ್ಬಿಟ್ಟಿದೆ, ಹೌದಲ್ಲ? ಯಾವಾಗ ಹೋಗ್ಬೇಕು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ? ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಏನ್ ಬೇಕು? ಮಾತಾಜಿಗೆ ಎಲ್ಲರೂ ಕ್ಲಾಪ್ಸ್ ಕೊಡಿಕೊಂಡು. ಏನಿರ್ಬೇಕು? ಆಸೆ ಇರ್ಬೇಕು. ಆಸೆ ಇದ್ರೆ ಜಪ ಮಾಡೋದಕ್ಕೆ ಅನ್ಸುತ್ತೆ, ಇಲ್ಲಾಂದ್ರೆ ಯಾಕೆ ಜಪ ಮಾಡ್ಬೇಕು? ಇಲ್ಲೇ ಸ್ವಲ್ಪ ಟೂರ್ ಹೊಡಿಯೋಣ ಅಲ್ಲ ಅನ್ಸುತ್ತೆ, ಹೌದಲ್ಲ? ಸೊ ಇದು ಪ್ರಭುಪಾದರು ಹೇಳಿದ್ರು, ವಾಟ್ ಇಟ್ ಟೇಕ್ಸ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್. ಪ್ರಭುಪಾದರಿಗೆ ಒಂದು ದಿನ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳ್ತಾರೆ, ವಾಟ್ ಡಸ್ ಇಟ್ ಟೇಕ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್? Prabhupada did not say chanting. Prabhupada did not say DT worship. Prabhupada did not say association. Prabhupada just said desire. ಏನ್ ಹೇಳಿದ್ರು? ಆಸೆ. ನಮಗೆ ಆಸೆ ಇದ್ರೆ ನಾವು ಭಗವಂತನ ನಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಆಸೆನೇ ಇಲ್ಲ ಅಂತ ಹೇಳಿದ್ರೆ ಭಗವಂತ ಹೇಳ್ತಾರೆ, ಭಗವಂತ ಇನ್ನೂ ಆಪರ್ಚುನಿಟೀಸ್ ಕೊಡ್ತಾರೆ ಇಲ್ಲಿ ಈ ಜಗತ್ತಿನಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಯಾರಿಗೆ ಆಸೆ ಇದೆ, ನಾನು ಭವಸಾಗರವನ್ನ ದಾಟಿ ಹೋಗ್ಬೇಕು ಅಂತ ಆಸೆ ಏನಾದ್ರೂ ಇದ್ರೆ, ಅಂತಹ ಆಸೆ ಯಾರಿಗಾದ್ರೂ ಇದ್ರೆ, ಈ ಆಸೆ ಇರೋದು ತುಂಬಾ ವಿರಳ. ಯಾಕೆಂದ್ರೆ ಭೌತಿಕ ಜಗತ್ತಿನಲ್ಲಿ ಆಲ್ರೆಡಿ ಎಷ್ಟೊಂದು ಲಾಲಿಪಾಪ್ಸ್ ಇದೆ, ಎಷ್ಟೊಂದು ಕ್ಯಾರೆಟ್ ಇದೆ, ಎಲ್ಲರಿಗೂ ಅನ್ಸುತ್ತೆ ಇಲ್ಲೂ ಚೆನ್ನಾಗೇ ಇದೆಯಲ್ಲ. ಭಗವಂತ ಹೇಳ್ತಾರೆ ದುಃಖಾಲಯ ಶಾಶ್ವತ, ಆದ್ರೆ ಅಷ್ಟೊಂದು ದುಃಖ ಏನಿಲ್ಲ, ಸುಖಾನೇ ಇದೆ. ಯಾಕೆ ಹೋಗ್ಬೇಕು ಅಷ್ಟು ಬೇಗ? ಆದ್ರೆ ಈ ಭಕ್ತರೇ ತುಂಬಾ ಜಾಸ್ತಿ ಸ್ವಲ್ಪ ಮಸಾಲ ಹಾಕಿ ಯಾವಾಗ್ಲೂ ದುಃಖಾಲಯ, ಯಾವಾಗ್ಲೂ ಮೃತ್ಯು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಎಷ್ಟೊಂದು ಸುಖಾನೂ ಇದೆಯಲ್ಲ, ಈ ರೀತಿ ಅನ್ಸುತ್ತೆ. ಆದ್ರೆ ಯಾವಾಗ ನಾವು ಶಾಸ್ತ್ರ ಓದ್ತೀವಿ, ಇಲ್ಲ ಯಾವಾಗ್ಲೂ ಜಗತ್ತಿನ ಅಪಘಾತ ಕೇಳ್ತೀವಿ, ಆಗ ಅನ್ಸುತ್ತೆ
ನಿಜವಾಗ್ಲೂ ಇದನ್ನ ಮೃತ್ಯು ಲೋಕ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮೃತ್ಯು ಲೋಕ ಅಂದ್ರೆ ಅರ್ಥ ಏನು? ಮೃತ್ಯು ಎಲ್ಲರಿಗೂ ಬರುತ್ತೆ, ಆದ್ರೆ ಇದ್ರ ಅನುಭವ ಸಾಕ್ಷಾತ್ಕಾರ ಕಡಿಮೆ ಆಗುತ್ತೆ. ಸ್ಮಶಾನಕ್ಕೆ ಹೋಗಿರ್ತಾರೆ, ಮೃತ್ಯು ಲೋಕದಲ್ಲಿ ಮೃತ್ಯುವನ್ನ ಅನುಭವ ಮಾಡಿರ್ತಾರೆ, ಆದ್ರೆ ಇವರು ಮತ್ತವ್ರು ಸತ್ತೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಆದ್ರೂ ಬಂದಿರೋದು ಒಂದ್ 2-3 ಗಂಟೆಗಳಾಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ ಟಿವಿ, ಮತ್ತೆ ಸ್ಟಾರ್ಟ್ ಆಗುತ್ತೆ ಮನೆ ಮನೆ ಕತೆ. ಯಾಕೆ? ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲ. ನಮಗೆ ಆ ಮೃತ್ಯು ಬರ್ತಾ ಇದೆ ಅನ್ನೋಂತ ಭಯ ಇಲ್ಲ. ಈಗಿನ ಕಾಲದಲ್ಲಿ ಮೃತ್ಯು ಎಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವು ಬಾರಿ ನಾನು ಲಾಸ್ಟ್ ಟೈಮ್ ಒಬ್ಬರಿಗೆ ಹೇಳಿದ್ದೆ, ಒಬ್ಬ ತುಂಬಾ ಸಣ್ಣ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ರು. ಆ ವ್ಯಕ್ತಿ ಪ್ರತಿ ವೀಕೆಂಡ್ ಅವರು ನಮ್ಮ ಮಂದಿರದಲ್ಲಿ ಅವರು ಪ್ರೇರಣಾ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ಬರ್ತಾ ಇದ್ರು. ಆ ದಿನ ಆ ವ್ಯಕ್ತಿ ಎಕ್ಸಾಮ್ ಮುಗ್ದಿತ್ತು, ಭಕ್ತರೆಲ್ಲರೂ ಕಾಲ್ ಮಾಡ್ತಾ ಇದ್ರು, ಬನ್ನಿ ಬನ್ನಿ ಇವತ್ತು ಸತ್ಸಂಗ ಇದೆ ಅಂತ ಹೇಳಿ. ಆ ವ್ಯಕ್ತಿಗೆ ಮತ್ತು ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಇವತ್ತು ಒಳ್ಳೆ ಪಾರ್ಟಿ ಇದೆ ಬನ್ನಿ ಹೋಗೋಣ ಅಂತ. ಇವನಿಗೆ 2 ಕಡೆ ಮನಸ್ಸು, ಇವತ್ತು ನಾನು ಸತ್ಸಂಗ ಹೋಗ್ಬೇಕಾ ಇಲ್ಲ ಪಾರ್ಟಿಗೆ ಹೋಗ್ಬೇಕಾ ಅಂತ. ಆದ್ರೆ ಅವನ ಫ್ರೆಂಡ್ಸ್ ಫುಲ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಎಲ್ಲಿಗೆ ಹೋಗ್ಬಿಟ್ಟ? ಪಾರ್ಟಿಗೆ ಹೋಗ್ಬಿಟ್ಟ. ಆ ದಿನ ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನಿಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅಲ್ಲೇ ಆನ್ ಸ್ಪಾಟ್ ಕೆಳಗಡೆ ಬಿದ್ಬಿಟ್ಟ, ಸತ್ತೋಗ್ಬಿಟ್ಟ. ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ. ಈಗ ಅದೇ ಅವನು ಮಂದಿರದಲ್ಲಿ ಏನಾದ್ರೂ ಬಂದಿದ್ರೆ, ಮಂದಿರದಲ್ಲೂ ಪಾರ್ಟಿ ಆಗತ್ತೆ, ಹೌದಲ್ಲ? ಮಂದಿರದಲ್ಲೂ ಡ್ಯಾನ್ಸ್ ಆಗತ್ತೆ. ಈ ಮಂದಿರದಲ್ಲಿ ಪಾರ್ಟಿ ಡ್ಯಾನ್ಸ್ ಅಲ್ಲಿ ಅವನೇನಾದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವನ್ ಎಲ್ಲಿಗೆ ಹೋಗ್ತಾ ಇದ್ದ? ಭಗವಂತ ಧಾಮಕ್ಕೆ ಹೋಗ್ಬಿಡ್ತಾ ಇದ್ದ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಮಾಯಾದೇವಿ ಈ ರೀತಿ ಒಂದೊಂದು ಕ್ಷಣನ ನಮ್ಮಿಂದ ನಾವು ಕಿತ್ಕೊಂಡ್ಬಿಡ್ತಾ ಇದ್ದಾಳೆ. ನಮಗೆ ವಿ ಆರ್ ಗೆಟಿಂಗ್ ಚೀಟೆಡ್ ಎವ್ರಿ ಮೊಮೆಂಟ್, ಎವ್ರಿ ಲೈಫ್ ಟೈಮ್. ನಾವೆಲ್ಲರೂ ಇಲ್ಲಿ ಸತ್ಸಂಗದಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಬರೀ ನಮ್ಮ ಭಕ್ತಿ ಈಗಿಂದಾನೇ ಆಗಿದೆ ಅಂತಲ್ಲ, ಎಲ್ಲೋ ಹಿಂದೆನೂ ಸ್ವಲ್ಪ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸುಕೃತಿ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಆದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿಲ್ಲ ಪೂರ್ತಿ, ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ? ಈ ಜನ್ಮದಲ್ಲೂ ನಡೀತಾ ಇದೆ. ಈ ಜನ್ಮದಲ್ಲೂ ಪೂರ್ತಿ ಆಗಿಲ್ಲ ಅಂದ್ರೆ ಎಲ್ಲಾಗತ್ತೆ? ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ತೀವ್ರವಾದ ಆಸೆ ಇರಬೇಕು. ಏನೋ ಇಂಟೆನ್ಸ್ ಡಿಸೈರ್. ಆ ಇಂಟೆನ್ಸ್ ಡಿಸೈರ್ ಯಾವಾಗ ಇರುತ್ತಲ್ಲ, ಜಿಗಮಿಶೋರ್ ಭವಸಾಗರಸ್ಯ, ಅಂತವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅಂತವ್ರಿಗೆ ಗೊತ್ತಿರುತ್ತೆ. ನನಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಬಾಧೆ, ಅಬ್ಸ್ಟ್ರಕ್ಷನ್. ಏನದು? ಅಸತ್ಸಂಗ. ಅಸತ್ಸಂಗ ಅದು ನನ್ನ ಈ ಭೌತಿಕ ಆಸೆ ಏನ್ ಮಾಡ್ತಾ ಇದೆ? ನಮಗೆ ಹುಟ್ಟಿಸ್ತಾ ಇದೆ. ಆಮೇಲೆ ಆಧ್ಯಾತ್ಮಿಕ ಆಸೆಗಳನ್ನ ಅದು ಶಮನ ಮಾಡ್ತಾ ಇದೆ. ನಾವು ಸತ್ಸಂಗಕ್ಕೆ ಬಂದಿರ್ತೀವಿ, ಇಲ್ಲಿ ಬಂದಾಗ ಏನನ್ಸುತ್ತೆ? ಎಸ್, ಭಕ್ತಿ ಚೆನ್ನಾಗಿ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿಂದ ಕಾಲ್ ಆಚೆ ಇಟ್ಟಿದ ತಕ್ಷಣ ಬೇರೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಮೆಸೇಜ್ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಮೂವಿ ನೋಡ್ತೀವಿ, ಬೇರೆ ಬೇರೆಯವ್ರ ಜೊತೆ ಸಂಗ ಮಾಡ್ತೀವಿ. ಆಮೇಲೆ ಏನನ್ಸುತ್ತೆ? ಇದು ಸತ್ಸಂಗ ಭಾನುವಾರ ಒಂದಿನ ಇರೋದಕ್ಕಷ್ಟೇ. ಆದ್ರೆ ನಿಜವಾದ ಜೀವನ ಇದು. ನಿಜವಾದ ಜೀವನ ಯಾವುದು? ಭೌತಿಕ ಜೀವನ. ಈ ಭಕ್ತಿಯ ಜೀವನ ಅದು ಒಂದು ಸಣ್ಣ ಪಾರ್ಟ್ ಅಷ್ಟೇ. ಹೇಗೆ ಮಸಾಲ ಹಾಕ್ತಾರಲ್ಲ ಮೇಲಿಂದ, ಆ ರೀತಿ ಮಸಾಲ ಹಾಕೋದಕ್ಕೋಸ್ಕರ ಭಕ್ತಿ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ಈ ರೀತಿ ಯಾವಾಗ ತಿಳ್ಕೊಳ್ತೀವಲ್ಲ, ಆಗ ನಿಜವಾದ ಭಕ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಜಪದಲ್ಲಿ ರುಚಿ ಬರೋದಿಲ್ಲ. ಅದಕ್ಕೋಸ್ಕರ ಜಪ ಮಾಡ್ತಾ ಇರುವಾಗ ಮನಸ್ಸು ಎಲ್ಲಿಗೆ ಹೋಗುತ್ತೆ? ಓಡ್ತಾ ಇರುತ್ತಲ್ಲ. ಯಾಕೆ ಮನಸ್ಸು ಬರ್ತಾ ಇಲ್ಲ? ಯಾಕೆಂದ್ರೆ ಭಗವಂತನಿಗೆ ನಮ್ಮ ಮನಸ್ಸಿನಿಂದ ಇನ್ನು ನಾವು ಶರಣಾಗತಿ ಆಗಿಲ್ಲ. ತಿಲಕ್ ಹಾಕೊಳ್ಬಹುದು, ತುಂಬಾ ಸುಲಭ ತಿಲಕ್ ಹಾಕೊಳ್ಳೋದು, ಹೌದಲ್ಲ? ಕಲಿತ್ಬಿಡ್ಬೋದು. 1-2-3 ಸಲ ಬಂದು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗಿ ತಿಲಕ್ ಹಾಕೋದು ಕಲಿಬಹುದು. ಧೋತಿ ಕುರ್ತ ಹಾಕೋದು ಕಲ್ತ್ಬಿಡ್ಬೋದು. ಆಮೇಲೆ ಭಕ್ತರ ಸಂಘದಲ್ಲಿ ಕೆಲವು ಬಾರಿ ವರ್ಷಗಳಟ್ಲೇನೂ ಇರ್ಬೋದು. ಆದ್ರೆ
ಮನಸ್ಸಿನಿಂದ ಇನ್ನು ಶರಣಾಗತಿ ಆಗಿಲ್ಲದೆ ಇರ್ಬೋದು. ಯಾವಾಗ ಮನಸ್ಸಿನಿಂದ ಶರಣಾಗತಿ ಆಗೋದಿಲ್ಲ ಅಲ್ಲಿಯ ತನಕ ಈ ಭೌತಿಕ ವಾಸೆಗಳು ಇನ್ನು ಹಾಗೆ ದಟ್ಟವಾದ ಮರ ಹೇಗೆ ಬೆಳೆದಿರುತ್ತೆ ಹಾಗೆ ದಟ್ಟವಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಹೇಗಿದು ನಮ್ಮ ಭೌತಿಕ ಆಸೆ ಹೇಗೆ ಅದು ಹೇಗೆ ಬೆಳೆಯುತ್ತೆ? ಅದಕ್ಕೆ ನೀರು ಯಾರು ಹಾಕುದು? ಭೌತಿಕ ಆಸೆಗೆ ನಾವು ನೀರು ಹಾಕ್ತಿವಿ. ಆಮೇಲೆ ನೀರು ಎಲ್ಲೇ ಹಾಕ್ತೀವಿ? ಅಸತ್ಸಂಗದಲ್ಲಿ ಹಾಕ್ತಿವಿ. ಎಲ್ಲ ಹಾಕ್ತಿವಿ? ಅಸತ್ಸಂಗ. ಯಾರಾದ್ರೂ ಹೇಳ್ಬೋದು ಸ್ವಲ್ಪ ಉದಾಹರಣೆಗಳು, ಅಸತ್ಸಂಗ ಹೇಗ್ ಬರುತ್ತೆ ನಮ್ಗೆ? ಯಾರಾದ್ರೂ ಹೇಳ್ಬೋದು? ಹಾ, ಪಕ್ಕದ ಮನೆಯವ್ರನ್ನ ನೋಡಿ. ವೆರಿ ಗುಡ್. ಮಾತಾಜಿ ತುಂಬಾ ಸಿನ್ಸಿಯರ್ ಆಗಿ ಆನೆಸ್ಟ್ ಆಗಿ ಹೇಳ್ತಾ ಇದಾರೆ. ಮತ್ತೆ ಬೇರೆ ಆಯ್ತು, ನಮ್ಮಲ್ಲೇ ಇದೆ ಅದು. ನಮ್ಮಲ್ಲಿರೋದು ಕೆಲಸ ಎಲ್ಲ ಹುಟ್ಕೊಳ್ಳುತ್ತೆ. ಮತ್ತೆ ಭೌತಿಕ ಆಸೆ ಹೇಗೆ ಬರುತ್ತೆ? ಭೌತಿಕ ಆಸೆ ಹೇಗೆ ಹುಟ್ಟುತ್ತೆ? ವೆರಿ ಗುಡ್. ಟಿವಿ ಮೂವೀಸ್ ನೋಡಿದ್ರೆ ಭೌತಿಕ ಆಸೆ ಹುಟ್ಟುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ನಾ ಯಾಕೆ ಇಷ್ಟು ವರ್ಣನೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಈ ಶ್ಲೋಕ ವರ್ಣನೆ ಮಾಡೋದಕ್ಕೆ. ಈ ಶ್ಲೋಕ ಯಾಕೆ ವರ್ಣನೆ ಮಾಡ್ತಾ ಇದಾರೆ? ಗೌರ್ ಕಿಶೋರ್ ದಾಸ್ ಬಾಬಾಜಿ ಬಗ್ಗೆ ಹೇಳೋದಕ್ಕೆ. ಏನ್ ಹೇಳ್ತಾ ಇದಾರೆ, ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂತ ಇರ್ತಾರೆ ಅವ್ರಿಗೆ ದೊಡ್ಡ ಅಡಚಣೆ ಏನು ಅಂದ್ರೆ ಅಸತ್ಸಂಗ. ಈ ಅಸತ್ಸಂಗದಿಂದ ಏನಾಗುತ್ತೆ, ಅವರ ಭಕ್ತಿಯ ಆಸೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಅಸತ್ಸಂಗ ಮಾಡೋದು ಹೇಗೆ ಅಂತ ಹೇಳಿದ್ರೆ, ವಿಷಭಕ್ಷಣತೋ ಅಪ್ಯಸಾಧು. ಹೇಗೆ ನಿಮ್ಗೇನಾದ್ರೂ ಕಾಫಿ ಟೀ ಕೊಟ್ರೆ ಕುಡಿತೀವಿ, ಅದೇ ಯಾವ್ದಾದ್ರು ವಿಷ ಕೊಟ್ರೆ ಒಂದು ಕಪ್ಪು ಸ್ವಲ್ಪ ಸಿಹಿನೂ ಹಾಕೊಟ್ಟಿದ್ದೀವಿ, ತಗೊಳ್ಳಿ ಕುಡೀರಿ, ಕುಡಿತೀವಿ. ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಪಿಸ್ತಾ ಬಾದಾಮ್ ಹಾಲು, ಆದ್ರೆ ಬರೀ ಒಂದು ಹಾವು ಬಂದು ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಗಿದೆ ಅಷ್ಟೆ, ಕುಡಿದ್ಬಿಡ್ತೀವಿ ನಾವು. ಯಾಕೆ? ಪೂರ್ತಿ ವಿಷ ಇದೆ. ಅದೇ ರೀತಿ ಅಸತ್ಸಂಗ ಅಂತ ಹೇಳಿದ್ರೆ ವಿಷ ಕುಡಿತಾರೋ ಹಾಗೆ. ಯಾಕೆ? ವಿಷ ಬರೀ ಒಂದು ಶರೀರವನ್ನ ನಾಶ ಮಾಡುತ್ತೆ, ಆದ್ರೆ ವಿಷಯ ಅಂದ್ರೆ ಭೌತಿಕ ವಸ್ತು, ಅದು ನಮಗೆ ಜನ್ಮ ಜನ್ಮಾಂತರದಿಂದ ನಮಗೆ ಭಗವಂತನಿಂದ ಅಗಲಿ ಇರೋದಕ್ಕೆ ಮಾಡಿಸುತ್ತೆ. ಭಗವಂತನಿಂದ ಜನ್ಮ ಜನ್ಮಾಂತರಗಳಲ್ಲಿ. ಅದಕ್ಕೋಸ್ಕರ ವಿಷ ದೊಡ್ಡದ, ವಿಷಯ ದೊಡ್ಡದ? ಇನ್ನು ಭಯಂಕರ, ಇನ್ನು ಹೆಚ್ಚು ವಿಷಕರ ಅಂತ ಹೇಳಿದ್ರೆ ವಿಷಯ ಅಂತ ಹೇಳಿದ್ರೆ ಭೌತಿಕ ವಸ್ತು, ಭೌತಿಕ ಆಸೆಗಳು. ಅದಕ್ಕೋಸ್ಕರ ಅಸತ್ಸಂಗವನ್ನ ದೂರ ಮಾಡೋದೇ ವೈಷ್ಣವರ ಪ್ರಮುಖ ಲಕ್ಷಣ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ. ಎಲ್ಲರೂ ಹೇಳಿ, ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ. ವೈಷ್ಣವರ ಆಚರಣೆ ಅಂದ್ರೆ ಏನು ಅಂದರೆ ಅಸತ್ಸಂಗವನ್ನ ತ್ಯಾಗ ಮಾಡುವಂಥದ್ದು. ಎಲ್ಲಿಯ ತನಕ ನಾವು ಅಸತ್ಸಂಗ ತ್ಯಾಗ ಮಾಡೋದಿಲ್ಲ ಅಲ್ಲಿಯ ತನಕ ಭಕ್ತಿಯ ನಿಜವಾದ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಅದಕ್ಕೋಸ್ಕರ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ಅಸತ್ಸಂಗವನ್ನ ಅವರು ತ್ಯಾಗ ಮಾಡ್ತಾ ಇದ್ರು. ಸದೈವ ಅವರು ಭಗವಂತನ ಭಕ್ತಿಯಲ್ಲಿ ಅವರು ಮಗ್ನರಾಗಿರ್ತಾ ಇದ್ರು. ಇದು ವಿರಕ್ತಿ ಅನ್ಬೋದು, ವಿರಕ್ತಿ ಪದದಲ್ಲಿ ಇದು ಸುಲಭ. ಅದು ಅವರು ಗೃಹಸ್ಥರಾಗಿದ್ರು ಮಾಡ್ತಾ ಇದ್ರು. ಗೃಹಸ್ಥರಾಗಿ ಅವರಿದ್ದಾಗ ಏನ್ ಮಾಡ್ತಾ ಇದ್ರು ಹೇಳ್ತಾರೆ, ಅವರ ಜನ್ಮ ಎಲ್ಲಾಯ್ತು ಅಂತ ಹೇಳಿದ್ರೆ ಒಬ್ಬ ವೈಶ್ಯರ ಕುಟುಂಬದಲ್ಲಾಯ್ತು. ಎಲ್ಲಿ? ವೈಶ್ಯ ಅಂತ ಹೇಳಿದ್ರೆ ಬಿಸ್ನೆಸ್ ಮೆನ್, ಅವ್ರ ಕುಟುಂಬದಲ್ಲಾಗಿದ್ದು. ಆಮೇಲೆ ಅದು ಅವರ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಅವರು 29 ವರ್ಷಗಳ ಕಾಲ ಅವರು ಗೃಹಸ್ಥರಾಗಿದ್ರು. ಎಷ್ಟು? ಅಷ್ಟೊಂದು ವರ್ಷ ಅವ್ರು ಗೃಹಸ್ಥರಾಗಿದ್ರು. ಅವ್ರ ಜವಾಬ್ದಾರಿನೆಲ್ಲ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೆ ವಿರಕ್ತಿಯ ಭಾವನೆ ತುಂಬಾ ಜಾಗೃತ ಆಯ್ತು. ಅವ್ರಿಗೆ ಅನ್ನಿಸ್ತು, ಈ ಭೌತಿಕ ಸಂಸಾರದಲ್ಲಿ ನಾನು ಹೆಚ್ಚು, ಯಾಕೆಂದ್ರೆ ನನ್ನ ಜೀವನ ಬರೀ ಇಲ್ಲೇ ಉಳಿದ್ ಬಿಡಬಾರ್ದು, ನಾನು ಭಗವಂತನ ಧಾಮಕ್ಕೂ ಹೋಗ್ಬೇಕು. ಕೆಲವ್ರಿಗೆ ಅನ್ಸುತ್ತೆ ನಮ್ಮ ನಿಜವಾದ ಮನೆಯಲ್ಲಿದೆ, ಇಲ್ಲೇ ಇದೆ ನಮ್ಮ ಮನೆ.
ಎಲ್ಲಿ ತನಕ ಅದಕ್ಕೋಸ್ಕರ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಡೋಂಟ್ ಬಿಲ್ಡ್ ಯುವರ್ ಹೌಸ್ ಆನ್ ದ ಬ್ರಿಡ್ಜ್, ಬಿಲ್ಡ್ ಯುವರ್ ಹೌಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಏನ್ ಹೇಳ್ತಾ ಇದಾರೆ? ಈ ಭೌತಿಕ ಜಗತ್ತು ಅನ್ನೊಂದು ಬ್ರಿಡ್ಜ್ ಇದ್ದಾಗೆ. ಏನದು? ಬ್ರಿಡ್ಜ್ ನಲ್ಲಿ ಯಾರಾದ್ರೂ ಮನೆ ಕಟ್ತಾರೆ? ಯಾರು ಕಟ್ಟೋದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ನಾವು ಬಂದಿದೀವಿ ಕೆಲವು ಕ್ಷಣಗಳಿರೋದಕ್ಕೆ. ಆ ಕ್ಷಣಗಳು ಆದ್ರೆ ನಮ್ಮ ಮನಸ್ಸು ಇರಬೇಕು ಎಲ್ಲಿ? ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೇಕು. ಅದಕ್ಕೋಸ್ಕರ ಮರಳಿ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ನಿಜವಾದ ಮನೆ ಅಲ್ಲಿಗೋಸ್ಕರ. ಸೊ ಅದಕ್ಕೋಸ್ಕರ ಅವ್ರಿಗೆ ಅನ್ನಿಸ್ತು ನಾನು ಹೆಚ್ಚು ಕಾಲ ಇರಬಾರ್ದು. ಅದಾದ್ಮೇಲೆ ಅವರು ಅಲ್ಲಿಂದ ವಿರಕ್ತಿಯನ್ನು ತಗೊಂಡು ಎಲ್ಲಿಗೋದ್ರು? ಅವರು ವೃಂದಾವನಕ್ಕೆ ಹೋದ್ರು. ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗ ಅವರ ಹೆಸರಿತ್ತು ವಂಶಿದಾಸ್. ಏನಿತ್ತು? ವಂಶಿದಾಸ್. ಅವರ ಜನ್ಮ ಆಗಿತ್ತು ಪದ್ಮಾ ನದಿಯ ತೀರದಲ್ಲಿ. ಎಲ್ಲಿ? ಪದ್ಮಾ ನದಿ ಎಲ್ಲಿದೆ? ವೆರಿ ಗುಡ್, ಎಸ್, ಬಾಂಗ್ಲಾದೇಶ. ತೆಪಖೋಲ್ ಅನ್ನುವಂಥ ಗ್ರಾಮದಲ್ಲಿ ಇಲ್ಲಿ ಅವರ ಜನ್ಮ ಆಗಿತ್ತು. ಅವರು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಅವರ ಹೆಸರು ವಂಶಿದಾಸ್ ಇತ್ತು. ಅವರು ಜೋಳ ಬೆಳೀತಾ ಇದ್ರು. ಆಮೇಲೆ ಅದನ್ನ ಆದ್ರೆ ಅವರು ಎಷ್ಟು ನಿಷ್ಠೆಯಿಂದ ಮಾಡಿದ್ರು, ಅವರ ಸಾಂಸಾರಿಕ ಕರ್ತವ್ಯಗಳು ನಿಷ್ಠೆಯಿಂದ ಮಾಡಿದ್ರು. ಅದಕ್ಕೋಸ್ಕರ ಅವರಿಗೆ ವೈರಾಗ್ಯನೂ ಬಂದ್ಬಿಡ್ತು. ನೋಡಿ, ವೈರಾಗ್ಯ ಹೇಳ್ತಾರಲ್ಲ, ಧರ್ಮ ಅರ್ಥ ಕಾಮ, ಇದು ಕೇಳಿದಿರಿ? ಅರ್ಥ ಏನಿದ್ರದು? ಧರ್ಮ ಅರ್ಥ ಕಾಮ ಮೋಕ್ಷ, ಚತುರ್ಷ್ ಪುರುಷಾರ್ಥ ಅಂತ ಹೇಳ್ತಾರೆ. ಯಾಕೆ ಮೋಕ್ಷ ಕೊನೆಯಲ್ಲಿ ಇಟ್ಟಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ರೆ ಮೋಕ್ಷ ಬರುತ್ತೆ. ಓಹೋ, ವೆರಿ ಗುಡ್. ಯಾರು ಧರ್ಮದಿಂದ ಅರ್ಥವನ್ನ ಗಳಿಸ್ತಾರೆ. ಧರ್ಮದಿಂದ ಅರ್ಥ ಗಳಿಸೋದಂದ್ರೆ ಏನರ್ಥ? ಮೋಸ ಮಾಡದೆ, ಲಂಚ ತಗೊಳ್ದೆ. ಈಗ ಎಷ್ಟೊಂದು ಲಂಚಗಳು ನಡೆಯುತ್ತೆ. ಲಂಚ ತಗೊಳ್ದೆ, ಯಾರಿಗೂ ಮೋಸ ಮಾಡದೆ, ಯಾರು ಧರ್ಮದಿಂದ ಅರ್ಥವನ್ನ ಗಳಿಸ್ತಾರೆ, ಆಮೇಲೆ ಅರ್ಥಪೂರ್ಣವಾಗಿ ಧರ್ಮದಿಂದ ಅವ್ರ ಕಾಮವನ್ನು ಭೋಗ ಮಾಡ್ತಾರೆ, ಆಗ ಕೊನೆಗೆ ಅದೇನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಅವ್ರ ಕೊನೆಗೆ ನೋಡಿ, ಅದಾದ್ಮೇಲೆ ಕೆಲವು ವರ್ಷಗಳು ಈ ರೀತಿ ಆದ್ಮೇಲೆ ಅವರು ಎಲ್ಲವನ್ನು ಬಿಟ್ಟು ಅವ್ರಿಗನ್ನಿಸ್ತು ನಾನು ವೃಂದಾವನಕ್ಕೆ ಹೋಗ್ಬೇಕು ಅಂತ. ಎಲ್ಲಿಗೆ? ವೃಂದಾವನಕ್ಕೆ. ಯಾಕೆ ವೃಂದಾವನಕ್ಕೆ ಹೋಗ್ಬೇಕು? ಯಾಕೆಂದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪುಗೆ ಏನ್ ಹೇಳಿದ್ರು? ವನಂ ಗತೋ ಯದ್ ಹರಿಮಾಶ್ರಯೇತ. ನೋಡಿ, 5 ವರ್ಷದ ಬಾಲಕ, ಅವರ ತಂದೆ ಎಲ್ಲ ದೇವತೆಗಳನ್ನ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಪ್ರಹ್ಲಾದ್ ಮಹಾರಾಜ್ ಬಂದು ಹೇಳ್ತಾ ಇದಾರೆ, ಹೇ ಅಸುರವರ್ಯ, ನೀವು ಎಲ್ಲಾ ಅಸುರರಲ್ಲಿ ಪ್ರಮುಖರಾದ ಶ್ರೇಷ್ಠರಾದ ಅಸುರ, ನೀವು ಇಷ್ಟೊಂದು ವರ್ಷಗಳ ಕಾಲ ಎಲ್ಲಾ ರೀತಿಯ ಭೋಗವನ್ನು ಮಾಡಿದಿರಿ. ಈಗ ಇವೆಲ್ಲವನ್ನು ಬಿಟ್ಬಿಟ್ಟು ಎಲ್ಲೋಗಿ? ವಾನಪ್ರಸ್ಥವಾಗಿ ನೀವು ವನಕ್ಕೆ ಹೋಗಿ ಅಂತ ಹೇಳ್ತಾರೆ. ಈ ರೀತಿ ವನ ಅಂತ ಹೇಳಿ ಯಾವ್ದದು? ವೃಂದಾವನ. ಪ್ರಭುಪಾದರು ಹೇಳ್ತಾ ಇದ್ರು, ನಮ್ಮ ಎಲ್ಲಾ ಇಸ್ಕಾನ್ ಮಂದಿರಗಳು ಏನು? ವೃಂದಾವನ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಭಗವಂತನ ಆವಾಸ ಸ್ಥಾನ ಆಗ್ತದೆ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನೀವು ವೃಂದಾವನಕ್ಕೆ ಹೋಗೋದ್ ಬೇಕಿಲ್ಲ, ಯಾಕಂದ್ರೆ ಅಲ್ಲೂ ಟ್ರಾಫಿಕ್ ಜಾಮ್ ಇದೆ. ನಾವು ವೃಂದಾವನದಲ್ಲಿದ್ವಿ, ಅಲ್ಲೂ ಎಷ್ಟೊಂದ್ ಜನ ಈಗ ಬರ್ತಾ ಇದಾರೆ. ಅಲ್ಲಿ ವೃಂದಾವನದಲ್ಲಿ ಹೇಗೆ ಮೊದ್ಲಿತ್ತಲ್ಲ ಆ ರೀತಿ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನೀವು ಶಿಫ್ಟ್ ಆಗೋದ್ ಬೇಕಿಲ್ಲ. ಏನ್ ಮಾಡ್ಬೇಕು? 50 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? 50 ವರ್ಷ ಆದ್ಮೇಲೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದಾರೆ, ಒಂದು ಬಿಸ್ನೆಸ್ ರಿಟೈರ್ಮೆಂಟ್ ತಗೊಳ್ತಾರೆ, ಒಂದು VRS ತಗೊಳ್ತಾರೆ, ಅದಾದ್ಮೇಲೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮನುಷ್ಯನ ಜೀವನದ ಗುರಿ ಅಷ್ಟೇ ಅಲ್ಲ. ಮನುಷ್ಯನ ಜೀವನದ ಗುರಿ ಭಗವಂತನ ಪ್ರಾಪ್ತಿ. ಅದಕ್ಕೋಸ್ಕರ 50 years ಆದ್ಮೇಲೆ ನೋಡಿ ಹೇಳ್ತಾರೆ, 49ಕ್ಕೆ ಏನ್ ಹೇಳ್ತಾರೆ ಹಿಂದಿನಲ್ಲಿ? 49. ಆಮೇಲೆ 50ಕ್ಕೆ ಏನ್ ಹೇಳ್ತಾರೆ? 50. ಆಮೇಲೆ 51ಕ್ಕೆ ಏನ್ ಹೇಳ್ತಾರೆ? 51. ಯಾಕೆ 60ಕ್ಕೆ ಏನ್ ಹೇಳ್ಬೇಕು? ಹಾ. ಆಮೇಲೆ ನೋಡಿ 41ಕ್ಕೆ ಏನ್ ಹೇಳಿದ್ರಿ? ಹಾ. ಅದೇ ರೀತಿ 51ಕ್ಕೆ ಏನ್ ಹೇಳ್ಬೇಕಿತ್ತು?
61 ಹೇಳ್ಬೇಕಿತ್ತು. ಹಾ, ಈಗ 51ಕ್ಕೆ 51 ಅಂತ ಹೇಳ್ತಾರಲ್ಲ, 51 ಅಂತ ಹೇಳ್ತಾರೆ. 51 बोलते हैं ना, क्यों 51 बोलते हैं? क्योंकि 1 को जाना है, वो रिमाइंडर देने के लिए जब हम बोलते हैं आपका आयु कितना है, क्या बोलना है? 51, मतलब अभी 1 को भागना है, वृंदावन को भागना है. ಸೊ 51. ಅದೇ ರೀತಿ 79ಕ್ಕೆ ಏನ್ ಹೇಳ್ತಾರೆ? 79. 69. ಆಮೇಲೆ 80ಕ್ಕೆ ಏನ್ ಹೇಳ್ತಾರೆ? 80 ಅಂದ್ರೆ ಸನ್ಯಾಸಿ. ಅಂದ್ರೆ ಏನ್ ಮಾಡ್ಬೇಕು? ಸನ್ಯಾಸ ಸ್ವೀಕಾರ ಮಾಡ್ಬೇಕು. ನೋಡಿ, ಇದು ಸನಾತನ ಧರ್ಮ, ವೈದಿಕ ಸಂಸ್ಕೃತಿ ಇದೇ ರೀತಿ ಇದೆ. ಅಂದ್ರೆ ನಮ್ಮ ಸಮಯ ಭಗವಂತನ ಹತ್ರ ಹೋಗ್ಬೇಕು ಅಂತ. 50 ವರ್ಷ ಆದ್ಮೇಲೆ 50 ವರ್ಷ ಭೌತಿಕ ಜೀವನ ಆಯ್ತು. 50ರಿಂದ ಮೇಲೆ ಅಂದ್ರೆ ಏನು? ನಮ್ಮ ಜೀವನ ಯಾವ ಕಡೆ ತಿರುಗ್ಬೇಕು? ಯು ಟರ್ನ್ ತಗೊಳ್ಬೇಕು, 180 ಡಿಗ್ರಿ. ಎಲ್ಲಿಗೆ ಹೋಗ್ಬೇಕು ಈಗ? ಭಗವಂತನ ಹತ್ರ. ಭಗವಂತನ ಸೇವೆ ಹೆಚ್ಚಾಗ್ಬೇಕು, ಭಗವಂತನ ನಾಮಜಪ ಹೆಚ್ಚಾಗ್ಬೇಕು, ಆಧ್ಯಾತ್ಮಿಕ ಶ್ರವಣ ಹೆಚ್ಚಾಗ್ಬೇಕು, ಭಗವಂತನ ಕೀರ್ತನೆ ಹೆಚ್ಚಾಗ್ಬೇಕು. ಆದ್ರೆ ಸಾಮಾನ್ಯವಾಗಿ ಈ ಭೌತಿಕ ಜಗತ್ತಿನ ಏನಾಗ್ತಾ ಇದೆ? ಅದಕ್ಕೋಸ್ಕರ ಹೇಳ್ತಾರೆ ನಾವು ಶಾಸ್ತ್ರದಿಂದ ಇದನ್ನು ತಿಳ್ಕೊಳ್ಬೇಕು. ಇದಾದ್ಮೇಲೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ವೃಂದಾವನಕ್ಕೆ ಹೋದ್ರು. ಅಲ್ಲಿ ವೃಂದಾವನದಲ್ಲಿ ಭಗವತ್ ದಾಸ್ ಬಾಬಾಜಿ ಮಹಾರಾಜ್ ಇವರಿಂದ ಇವರು ದೀಕ್ಷೆಯನ್ನ ಪಡ್ಕೊಳ್ತಾರೆ. ಏನು? ಯಾರ ಹೆಸರು? ಎಲ್ಲರೂ ಹೇಳಿ. ಭಗವತ್ ದಾಸ್ ಬಾಬಾಜಿ ಮಹಾರಾಜ್. ವೆರಿ ಗುಡ್, ವೆರಿ ಗುಡ್. ಇವ್ರು ಯಾರ ಶಿಷ್ಯರು ಅಂದ್ರೆ ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್. ಯಾರ ಶಿಷ್ಯರು? ವೆರಿ ಗುಡ್. ಇವರು ಬಾಬಾಜಿ. ನೋಡಿ, ಬಾಬಾಜಿಗೂ ಸನ್ಯಾಸಿಗಳಿಗೂ ವ್ಯತ್ಯಾಸ ಇದೆ. ಸನ್ಯಾಸಿಗೂ ಬಾಬಾಜಿಗೆ ಏನ್ ವ್ಯತ್ಯಾಸ? ಸನ್ಯಾಸಿಗಳು ದಂಡ ಇಟ್ಕೊಂಡಿರ್ತಾರೆ, ನೋಡಿರ್ತೀರಲ್ಲ. ಯಾಕೆ ದಂಡ ಇಟ್ಕೊಂಡಿರ್ತಾರೆ? ನಮಗೆ ಹೊಡೆಯೋದಿಕ್ಕೆ. ಹಾ, ದಂಡ ಅದರ ಲಕ್ಷಣ ಏನು ಅಂತ ಹೇಳಿದ್ರೆ ಕಾಯ ವಾಚ ಮನಸ, ತ್ರಿದಂಡ ಇರುತ್ತೆ ಅದರಲ್ಲಿ. ಕಾಯ ವಾಚ ಮನಸ ಸಂಪೂರ್ಣವಾಗಿ ನಾವು ಭಗವಂತನಿಗೆ ಅರ್ಪಣೆ ಮಾಡಿದೀವಿ ಅಂತ. ಬಾಬಾಜಿ ಅಂತ ಹೇಳಿದ್ರೆ ಇವರು ಸನ್ಯಾಸಿಗಳಿಗಿಂತ ಮಿಗಿಲು. ಅವರು ಬೇರೆ. ಈ ಬಾಬಾಜಿ ವೈಷ್ಣವ ಪರಂಪರಾನಲ್ಲಿ ಬಾಬಾಜಿಗಳು ಬರ್ತಾರಲ್ಲ, ಇವರು ಸನ್ಯಾಸ ವರ್ಣಾಶ್ರಮಗಿಂತ ಮಿಗಿಲಾಗಿರ್ತಾರೆ. ಇವರು ಅವಧೂತರು ಆಗಿರ್ತಾರೆ. ಕೆಲವರು ಅವಧೂತರು ಅಂತ ಹೇಳಿದ್ರೆ ವರ್ಣಾಶ್ರಮದ ಯಾವುದೇ ರೀತಿಯ ನಿಯಮ ಬಂಧನಗಳಿಂದ ಅವರು ಬಂಧಿತರಾಗಿರೋದಿಲ್ಲ. ಇವರಿಗೆ ಯಾವುದೇ ಈ ಜಗತ್ತಿನ ಭೌತಿಕ ಜಗತ್ತಿನ ಯಾವುದೇ ಕರ್ತವ್ಯಗಳ ಬಂಧನ ಇರೋದಿಲ್ಲ. ಅದಕ್ಕೋಸ್ಕರ ಇವ್ರನ್ನ ಬಾಬಾಜಿ ಅಂತ ಹೇಳ್ತಾರೆ. ಬಾಬಾಜಿಗಳು ಸಾಮಾನ್ಯವಾಗಿ ವೃಂದಾವನ, ಮಾಯಾಪುರ್ ಈ ರೀತಿ ಕ್ಷೇತ್ರದಲ್ಲಿ ಇರ್ತಾರೆ. ಇವರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಆಗಿದ್ರು, ಸನ್ಯಾಸಿ ಅಲ್ಲ. ಇಸ್ಕಾನ್ ನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸನ್ಯಾಸಿಗಳಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗನ್ಸಿತ್ತು. ಯಾಕೆಂದ್ರೆ ಬಾಬಾಜಿಗಳ ವೇಷ ಹಾಕೊಳ್ತಾ ಇದ್ರು, ಆದ್ರೆ ಅವರು ಕೆಟ್ಟ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು. ಅದಕ್ಕೋಸ್ಕರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅನಿಸ್ತು, ನಾವು ಇಸ್ಕಾನ್ ನಲ್ಲಿ ಯಾವಾಗಲೂ ಸನ್ಯಾಸಿಗಳ ಹಾಗೆ ಇರ್ತಾರೆ ಅಂತ ಹೇಳಿ. ಸೊ ಅದಾದ್ಮೇಲೆ ಅವರು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ರು, ವೃಂದಾವನದಲ್ಲಿದ್ದಾಗ ಸಂಪೂರ್ಣ ಎಲ್ಲಾ ಅಲ್ಲಿರುವಂತಹ ವಿಶೇಷ ಸ್ಥಳಗಳಿಗೆಲ್ಲ ಕಡೆ ಹೋಗಿ ಅವರು ಮಧುಕರಿ ಮಾಡ್ತಾ ಇದ್ರು. ಮಧುಕರಿ ಅಂತ ಹೇಳಿದ್ರೆ ಏನು? ಮಧುಕರ. ಮಧು ಅಂತ ಹೇಳಿದ್ರೆ ಏನು? ಹನಿಬಿ. ಮಧುಕರ ಅಂದರೆ ಹೇಗೆ ದುಂಬಿ ಇರುತ್ತಲ್ಲ, ಹನಿಬಿ, ಅದು ಬೇರೆ ಬೇರೆ ಹೂಗಳಿಗೆ ಹೋಗಿ ಅದು ನೆಕ್ಟರ್ ಜೇನನ್ನ ಸವಿಯುತ್ತೆ. ಅದೇ ರೀತಿ ಯಾರು ಈ ರೀತಿಯ ವೈಷ್ಣವರು ಇರ್ತಾರೆ ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಮನೆಗಳಿಗೆ ಹೋಗಿ ಅವ್ರೇನ್ ಸ್ವೀಕಾರ ಮಾಡ್ತಾರೆ, ಅವರು ಸ್ವಲ್ಪ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಸೊ ಈ ರೀತಿ ಅವರು ಮಧುಕರಿಯನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಅವರು ವೃಂದಾವನದಲ್ಲಿ ಪ್ರತಿಯೊಂದು ವೃಕ್ಷ, ಪ್ರತಿಯೊಂದು ಬಳ್ಳಿ, ಪ್ರತಿಯೊಂದು
ಕ್ರಿಮಿಕೀಟ, ಪ್ರತಿಯೊಂದು ಪ್ರಾಣಿ ಅವರೆಲ್ಲರಿಗೂ ಧಾಮವಾಸಿ ಅಂತ ಹೇಳಿ ಅವ್ರು ನಮನ ಮಾಡ್ತಾ ಇದ್ರು. ಯಾಕೆಂದ್ರೆ ವೃಂದಾವನದಲ್ಲಿ ಯಾವುದೇ ವಸ್ತು ಇದೆಯಲ್ಲ, ಯಾವುದೇ ವ್ಯಕ್ತಿ ಇಲ್ಲ, ಯಾವುದೇ ಸ್ಥಾನ ಇದೆಯಲ್ಲ, ಎಲ್ಲವೂ ವಿಶೇಷ. ಎಲ್ಲರಿಗೂ ಅನ್ಸುತ್ತೆ ವೃಂದಾವನದಲ್ಲಿ ಎಲ್ಲ ಒಂದೊಂದು ವೃಕ್ಷನು ಕಲ್ಪ ವೃಕ್ಷ ಅಂತ ಹೇಳ್ತಾರೆ. ಏನು ಕಲ್ಪ ವೃಕ್ಷ ಅಂದ್ರೆ ಏನ್ ಅರ್ಥ ಏನು? ಏನ್ ಇಚ್ಛೆ ಇದೆಯಲ್ಲ ಅದು ಕೊಡುತ್ತೆ. ನೀವು ಏನಾದ್ರೂ ವೃಂದಾವನದಲ್ಲಿ ಹೋಗಿ ಕೇಳಿ ಮರಕ್ಕೆ, ಅದು ಕೊಡುತ್ತೆ. ಅಷ್ಟು ಶಕ್ತಿ ಇದೆ. ಆದ್ರೆ ಅಷ್ಟೊಂದು ನಾವು ಭಕ್ತಿ ಮಾಡ್ತಾ ಇದ್ರೆ ಅದು ತಕ್ಷಣ ಸಿಕ್ಬಿಡುತ್ತೆ. ಸೊ ಈ ರೀತಿ ಅವರು ವೃಂದಾವನದಲ್ಲಿ ಇದ್ರು. ಎಷ್ಟೊಂದು ದಿನಗಳ ಕಾಲ ಅವರು ಬರ್ಸಾನಲ್ಲಿದ್ರು. ಬರ್ಸಾನ ಯಾವುದು? ರಾಧಾರಾಣಿಯ ಜನ್ಮಸ್ಥಾನ. ಅದಷ್ಟೇ ಅಲ್ಲ, ಅವರು ಸತತವಾಗಿ ರಾಧಾಕೃಷ್ಣ ಅವರಿಗೆ ಹೂವಿನ ಅಲಂಕಾರದ ಸೇವೆ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಅವರು ಸತತವಾಗಿ 30 ವರ್ಷಗಳ ಕಾಲ ಅವರೆಲ್ಲಿದ್ರು? ವೃಂದಾವನದಲ್ಲಿ 30 ವರ್ಷಗಳ ಕಾಲ ಅಲ್ಲಿದ್ರು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಅವ್ರಿಗೆ ಒಂದು ದಿನ ರಾತ್ರಿ ಕನಸಿನಲ್ಲಿ ಶ್ರೀಮತಿ ರಾಧಾರಾಣಿ ಕನಸಿನಲ್ಲಿ ಬಂದು ಹೇಳಿದ್ರು, ನೀವು ನನ್ನ ಅವತಾರದಲ್ಲಿ ಬಂದಿರುವಂತಹ ಶ್ರೀಮಾನ್ ಚೈತನ್ಯ ಮಹಾಪ್ರಭು ಅವರ ಜನ್ಮಸ್ಥಾನ ಇದೆ ನವದ್ವೀಪ್ ಧಾಮ್, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿ ಶ್ರೀಮತಿ ರಾಧಾರಾಣಿಯಿಂದ ಅವರಿಗೆ ಆಜ್ಞೆ ಆಯ್ತು. ಅಲ್ಲಿಗೆ ಹೋದ್ರು, ಮಾಯಾಪುರ್ ನವದ್ವೀಪ್ ಧಾಮಕ್ಕೆ ಹೋದ್ರು. ಸೊ ಅಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ನವದ್ವೀಪ್ ಮತ್ತೆ ವೃಂದಾವನ್ ಇವೆರಡರಲ್ಲಿ ಯಾವುದೇ ರೀತಿಯ ಭಿನ್ನ ಇಲ್ಲ, ಎರಡು ಒಂದೇ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಯಾವುದು ಭೌತಿಕ ಕ್ಷೇತ್ರದಲ್ಲಿ ಒಂದು ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಇರ್ಬೋದು, ಮಾತಾಡೋ ಭಾಷೆ ಬೇರೆ ಇರ್ಬೋದು, ತಿನ್ನೋ ರೀತಿ ಬೇರೆ ಇರ್ಬೋದು, ಆದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಎಲ್ಲವೂ ಒಂದೇ ಆಗಿದೆ. ಸೊ ಈಗ ಇವತ್ತು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ತಿರೋಭಾವ ತಿಥಿ ಇರೋದ್ರಿಂದ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ, ಇವತ್ತು ಉಪವಾಸ ಇದೆ. ಗೊತ್ತಿದೆಯಲ್ಲ? ಎಲ್ಲೇ ತನಕ ಉಪವಾಸ ಇದೆ? ಇವರಿ ಏಕಾದಶಿ ಉಪವಾಸ ಅಲ್ಲ, ಇವತ್ತು ಮಧ್ಯಾಹ್ನ ತನಕ ಉಪವಾಸ ಇದೆ. ಎಷ್ಟು ಜನಕ್ಕೆ ಗೊತ್ತಿತ್ತು? ಓಕೆ. ಯಾರು ಮೆಸೇಜ್ ಓದಿರ್ತೀರಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಸೊ ಇವತ್ತು ಮಧ್ಯಾಹ್ನ ತನಕ 12 ಗಂಟೆ ತನಕ ಉಪವಾಸ ಇದೆ. ಸೊ ಅದಕ್ಕೋಸ್ಕರ ನಾವು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜರ ಬಗ್ಗೆ ಇನ್ನೂ ಪ್ರಾರಂಭ ಆಗಿಲ್ಲ, ಇನ್ನು ಸ್ವಲ್ಪನೇ ಪ್ರಾರಂಭ ಆಗಿರೋದು. ಸೊ ನಾವು ಕೆಲವು ವೈಷ್ಣವ ಭಜನನ್ನ ಹೇಳಿ ಅದಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ.